ಸೊ ತಂದೆ ದೇವರನ್ನ ನೇರವಾಗಿ ಯಾರು ನೋಡಕ್ಕಾಗಲ್ಲ. ಬೈಬಲ್ಲೇ ಹೇಳುತ್ತೆ, ಯವನ ಕೂಡ ಹೇಳ್ತಾರೆ, ದೇವರನ್ನ ಯಾರು ಕಂಡಿಲ್ಲ, ಆದರೆ ಅನುಭವಿಸಬಹುದು. ಯಾಕೆಂದ್ರೆ ಆ ತಂದೆ ದೇವರು ಪ್ರೀತಿಯಾಗಿದ್ದಾರೆ. ಏನಾಗಿದ್ದಾರೆ? ಸೊ ಈ ಸೌಲನ ಒಳಗಡೆ ಒಂದು ಹೋರಾಟ, ಒಂದು ದಾಹ, ಏನು ಈವರೆಗೂ ಅನುಭವಿಸದ ಈ ಒಂದು ಸ್ಪರ್ಶ, ಈ ಒಂದು ಪ್ರೀತಿ ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ. ಕಣ್ಣು ಹೋಗಿದ್ದ ಅವನಿಗೆ ಚಿಂತನೆ ಇಲ್ಲ, ಕೆಳಗಡೆ ಬಿದ್ದಿರೋದು ಅವನಿಗೆ ಚಿಂತನೆ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಯೋಚನೆ ಅವನಿಗಿಲ್ಲ. ಒಂದೇ ಯೋಚನೆ ಅವನಿಗೆ, ನನ್ನನ್ನು ಸ್ಪರ್ಶಿಸಿದವರು ಯಾರು, ನನ್ನನ್ನು ಮುಟ್ಟಿದವರು ಯಾರು. ಈ ಸ್ಪರ್ಶದಲ್ಲಿ ಒಂದು ಪ್ರೀತಿ ಇದೆಯಲ್ವಾ, ಎಲ್ಲವನ್ನ ಮರೆತು ಬಿಟ್ಟಿದ್ದೇನೆ. ನೋಡಿ, ಅವನಿಗೆ ಕಣ್ಣು ಕೇಳ್ತಾ ಇಲ್ಲ, ಅವನ ಕಣ್ಣು ಬೇಕಾಗಿಲ್ಲ, ಅವನಿಗೆ ಒಂದೇ ಅನುಭವಕ್ಕೆ ಬಂದಿದೆಯಾ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಎಷ್ಟು ಮಂದಿ ನೋಡಿದಿರೋ ನನಗೆ ಗೊತ್ತಿಲ್ಲ. ನಾನು ಆಸ್ಪತ್ರೆ ಒಳಗಡೆ ಹೋಗಿದ್ದರಿಂದ ನನಗೆ ಸ್ವಲ್ಪ ಅನುಭವ ಇದೆ. ಒಬ್ಬ ಮನುಷ್ಯ ಒಂದು ವಿಷಯವಾಗಿ ಅವನು ಚಿಂತಿಸುವಾಗ, ಪದೇ ಪದೇ ಅದನ್ನು ಆಲೋಚಿಸುವಾಗ, ಅದು ಕೈಗೂಡದೇ ಇದ್ದಾಗ ಖಂಡಿತ ಅವನು ಆ ವಿಷಯದಲ್ಲಿ ಹುಚ್ಚನಾಗಲಿಕ್ಕೆ ಸಾಧ್ಯತೆ ಇದೆ. ಆ ಸಾಧ್ಯತೆ ಇರುವವರು ಸುಮಾರು ಜನ ನಿಮ್ಮ ಅನ್ಸ ಆಸ್ಪತ್ರೆಯಲ್ಲಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದಲ್ಲ ಒಂದು ರೀತಿ ಅವರು ಹುಚ್ಚರಾಗಿ ಬದುಕ್ತಾ ಇದ್ದಾರೆ. ಆದರೆ ನನ್ನ ನಂಬಿಕೆ, ನೀವೆಲ್ಲರೂ ಕೂಡ ಕ್ರಿಸ್ತನ ಹುಚ್ಚರಾಗಲಿಕ್ಕೆ ಬಂದಿದ್ದೀರಿ ಅಂತ ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್. ಯಾರಿಗೂ ಸಂತೋಷ ಅರ್ಥ ಆಗಲಿಲ್ಲ, ಅದಕ್ಕೆ ಓಕೆ, ನಿಧಾನವಾಗಿ ಅರ್ಥ ಆಗುತ್ತೆ. ಒಬ್ಬರಿಗೆ ಅರ್ಥ ಆದಮೇಲೆ, ಒಂದು ಪೇತ್ರ ನೀರಿಗೆ ಅಲ್ಲ ಹಳೆ ಜೀವನಕ್ಕೆ ಹೋದಾಗ ಎಲ್ಲ ಹೋದ್ರಲ್ಲ, ಹಂಗೆ ಒಬ್ಬರಿಗೆ ಅರ್ಥ ಆಯಿತು, ಅವರು ಚಪ್ಪಾಳೆ ಹೊಡೆದ್ರು, ಆಮೇಲೆ ನಮಗೆ ಅರ್ಥ ಆಗ್ತದೆ. ಆದರೆ ಈ ಪ್ರತಿಯೊಂದು ಧ್ಯಾನದ ಉದ್ದೇಶ, ನಮ್ಮ ಆಸೆ, ನಮಗಿಂತ ತಂದೆ ದೇವರ ಯೇಸುವಿನ ಪವಿತ್ರಾತ್ಮರ ಆಸೆ, ನಾವು ಹೇಳುವಾಗಲೇ ನಿಮಗೆ ಅರಿವಾಗಬೇಕು. ಅಂಥ ವಾಕ್ಯದ ಜ್ಞಾನಿಗಳು ನೀವಾಗಬೇಕು. ಪ್ರೈಸ್ ದಿ ಲಾರ್ಡ್. ಯಾವುದರಲ್ಲಿ ಜ್ಞಾನಿಗಳಾಗಬೇಕು? ವಾಕ್ಯದಲ್ಲಿ ಜ್ಞಾನಿಗಳಾಗಬೇಕು. ಒಬ್ರಿಗೆ ಅರ್ಥ ಆದಮೇಲೆ ನಮಗೆ ಅರ್ಥ ಆಗೋದಲ್ಲ, ಹೇಳುವಾಗಲೇ ಅದು ನಮಗೆ ಅರಿವಾಗಬೇಕು. ಅದಾಗಬೇಕಾದ್ರೆ ಸಹೋದರಿ ಹೇಳಿದ ಹಾಗೆ ನಮ್ಮ ಹೃದಯಗಳು ಪರಿಪೂರ್ಣವಾಗಿ ತೆರೆದುಕೊಡಬೇಕು. ಆಗ ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈ ಲೋಕದಲ್ಲಿ ಒಂದು ಮನುಷ್ಯ ಅವನ ಈ ಲೌಕಿಕವಾದ ಆಸೆ ಆಕಾಂಕ್ಷೆಗಳನ್ನು ಪಡ್ಕೊಳ್ಳಿಕ್ಕೆ ಅವನು ಹೋರಾಡ್ತಾನೆ. ಅದು ಅವನಿಗೆ ಸಿಗದೇ ಇದ್ದಾಗ ಅದನ್ನು ಯೋಚಿಸಿ 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 ಅದರಲ್ಲೇ ಅವನು ಹುಚ್ಚನಾಗಿ ಹೋಗ್ತಾನೆ. ಅದೇ ಪ್ರಕಾರ ಪ್ರಿಯ ಸಹೋದರ ಸಹೋದರಿ, ನಾವು ಕೂಡ ಈ ಲೋಕದಲ್ಲಿ ಯೋಚಿಸಬೇಕಾದದ್ದು ಪ್ರಭು ಕ್ರಿಸ್ತರ ಅಥವಾ ತಂದೆ ದೇವರ ಪ್ರೀತಿಯನ್ನಾಗಿದೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ಅದನ್ನೇ ಧ್ಯಾನಿಸಿ ಅದರಲ್ಲೇ ನಾವು ಮಗ್ನರಾಗಿರ್ತೇವೆಯೋ ಆಗ ನಮ್ಮ ಅಂತರಂಗಗಳು ಉಜ್ಜೀವನಗೊಳ್ತದೆ. ಪ್ರೈಸ್ ದಿ ಲಾರ್ಡ್. ನಮ್ಮ ಅಂತರಂಗಗಳು ಉಜ್ಜೀವನಗೊಳ್ತದೆ. ಈ ನಮ್ಮ ಅಂತರಂಗಗಳು ಪ್ರಭು ಕ್ರಿಸ್ತನ ಪ್ರೀತಿಯಿಂದ, ಪವಿತ್ರಾತ್ಮರಿಂದ, ತಂದೆ ದೇವರ ಪ್ರೀತಿಯಿಂದ ಉಜ್ಜೀವನಗೊಂಡಾಗ ಇದರಿಂದ ನಮಗೆ ಆಗುವ ಪ್ರಯೋಜನ ಏನು ಅಂದರೆ, ಮತ್ತೊಂದು ಕ್ರೈಸ್ತನಾಗಿ ಈ ಧರೆಯಲ್ಲಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಕ್ರೈಸ್ತನಾಗಿ ಈ ಕತ್ತಲೆಯ ಪ್ರಪಂಚದಲ್ಲಿ ನಿಮ್ಮ ಒಬ್ಬೊಬ್ಬರಿಗೂ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ನನಗಾಗಲ್ಲ ಅಂತ ಯಾರು ಹೇಳಲಿಕ್ಕೆ ಆಗಲ್ಲ. ಯಾರೆಲ್ಲ ಪ್ರಯತ್ನಿಸ್ತೀರೋ, ಯಾರೆಲ್ಲ ತವಕ ಪಡ್ತೀರೋ, ಯಾರೆಲ್ಲ ನೀವು ಟ್ರೈ ಮಾಡ್ತೀರೋ, ಅವರ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಪ್ರಭು ಕ್ರಿಸ್ತರು ಪವಿತ್ರಾತ್ಮನ ಮುಖಾಂತರ ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಯಾಕೆಂದರೆ ಅವರು ನಂಬಿಗಸ್ತರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ರಿಂದ 20 ವಾಕ್ಯಗಳ ತನಕ ತುಂಬ ಚೆನ್ನಾಗಿದೆ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ. ಸಿಕ್ತಾ? ಬೇಗ ಬೇಗ ತೆಗಿಬೇಕು. ನೀವೆಲ್ಲ ಸ್ವಲ್ಪ ತಿಂಗಳುಗಳಲ್ಲೇ ಬಹಳ ದೊಡ್ಡ ಕಾರ್ಯವನ್ನು ಪವಿತ್ರಾತ್ಮನ ಮುಖಾಂತರ ಮಾಡುವವರಾಗಿದ್ದೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ನಾಟಕದ ಕೆಲವು ಭಾಗಗಳು ಇಲ್ಲಿದ್ದೀರಾ, ಹೌದಾ? 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 ಇಲ್ಲಿರುವವರು ಕರ್ನಾಟಕದ ಎಲ್ಲ ಭಾಗಗಳಿಗೆ ಹೋಗೋರಾಗಬೇಕು ನೀವು. ಪ್ರೈಸ್ ದಿ ಲಾರ್ಡ್.
ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ. ಎದ್ದು ಕುಣಿತೀರಾ ಅಂದ್ಕೊಂಡೆ, ಕುತ್ಕೊಂಡು ಚಪ್ಪಾಳೆ ಏನಾದರೂ ಹೊಡಿತಾ ಇದ್ದೀರಾ, ಸಂತೋಷ. ಓಕೆ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರ ವಾಕ್ಯ ಸರಿಯಾಗಿ ಆಲಿಸಿ. ಅದೃಶ್ಯ ದೇವನ ಸದೃಶ್ಯ ರೂಪನು ಕ್ರಿಸ್ತ. ಕಾಣದೆ ಇರುವ ದೇವರ ಪ್ರತಿರೂಪವೇ ಯೇಸು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಕಾಣದೆ ಇರುವ ತಂದೆ ದೇವರ ರೂಪವೇ ಯೇಸು. ಕಾಣದೆ ಇರುವ ಆ ಪ್ರೀತಿಯ ಪ್ರತಿರೂಪವೇ ಯೇಸು. ಹಾಲೆಲೂಯ, ಹಾಲೆಲೂಯ. ಈಗ ತಂದೆ ದೇವರನ್ನ ಅನೇಕ ಬಾರಿ ನಾವು ಕೇಳಿಸ್ಕೊಂಡಿದ್ದೇವೆ. ತಂದೆ ದೇವರನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ. ಆಗ್ತದಾ? ಯಾರಾದರೂ ನೋಡಿದವ್ರು ಇದ್ದೀರಾ? ಕೆಲವರು ಹೇಳ್ತಾರೆ ನೋಡಿದೆ ನಾನು ಅಂತ. ಹೆಂಗೆ ನೋಡಿದ್ರು ನನಗೆ ಗೊತ್ತಿಲ್ಲ. ಸೊ ನಾನು ನೋಡಬೇಕು, ಆದರೆ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆದರೆ ನೋಡೋಕ್ಕಾಗ್ತಾ ಇದೆ. ಎಲ್ಲಿ? ಯೇಸುವಿನಲ್ಲಿ ಅಥವಾ ನಿಮ್ಮಲ್ಲಿ ನೋಡ್ಲಿಕ್ಕೆ ಆಗ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಸೊ ತಂದೆ ದೇವರನ್ನು ನೇರವಾಗಿ ಯಾರೂ ನೋಡೋಕ್ಕಾಗಲ್ಲ. ಬೈಬಲ್ಲೇ ಹೇಳುತ್ತೆ. ಯವನ ಕೂಡ ಹೇಳ್ತಾರೆ ದೇವರನ್ನ ಯಾರೂ ಕಂಡಿಲ್ಲ, ಆದರೆ ಅನುಭವಿಸಬಹುದು. ಯಾಕೆಂದರೆ ಆ ತಂದೆ ದೇವರು ಪ್ರೀತಿಯಾಗಿದ್ದಾರೆ. ಏನಾಗಿದ್ದಾರೆ? ಏನಾಗಿದ್ದಾರೆ? ಜೋರಾಗಿ ಹೇಳಿ, ಏನಾಗಿದ್ದಾರೆ? ತಂದೆ ದೇವರು ಏನಾಗಿದ್ದಾರೆ? ಆ ಪ್ರೀತಿಯ ಪ್ರತಿರೂಪವೇ ಯೇಸು ಕ್ರಿಸ್ತರು. ಹಾಲೆಲೂಯ. ತಂದೆ ದೇವರ ಪ್ರೀತಿಯನ್ನು ನೀವು ಅನುಭವಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಯೇಸುವನ್ನು ಅಥವಾ ವಾಕ್ಯವನ್ನು ನಂಬಬೇಕು. ಆ ವಾಕ್ಯವನ್ನು ಯಾವಾಗ ನಂಬ್ತೀರೋ ಆಗ ತಂದೆಯ ಪ್ರೀತಿ ವಾಕ್ಯದ ಮುಖಾಂತರ, ಯೇಸುವಿನ ಮುಖಾಂತರ ನಿಮ್ಮ ಹೃದಯಗಳಲ್ಲಿ ಅನುಭವಕ್ಕೆ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಈಗ ತಂದೆ ದೇವರ ಅಂದರೆ ಕಾಣದೇ ಇರತಕ್ಕಂಥ ದೇವರ ಪ್ರತಿರೂಪವೇ ಯೇಸು. ಈ ಯೇಸು ಭೂಮಿಗೆ ಬಂದದ್ದು ಮನುಷ್ಯನಾಗಿ ಶರೀರದೊಂದಿಗೆ, ಅಂದರೆ ನಮ್ಮ ಹಾಗೆ ಶರೀರದೊಂದಿಗೆ ಮಾಂಸ ರಕ್ತವನ್ನು ಹೊಂದಿದ ವ್ಯಕ್ತಿಯಾಗಿ ಈ ಭೂಮಿಗೆ ಯೇಸು ಬರ್ತಾರೆ. ಪ್ರಿಯ ಸಹೋದರ ಸಹೋದರಿ, ಈ ಭೂಮಿಗೆ ಯೇಸು ಶರೀರವಾಗಿ ರಕ್ತ ಮಾಂಸಧಾರಿಯಾಗಿ ಬರ್ತಾರೆ. ಅದಕ್ಕೆ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 14ನೇ ವಾಕ್ಯ ಅಂತ ಕಾಣುತ್ತೆ. ಅಲ್ಲಿ ಓದಿ ನೋಡಿ, 2:14. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ, ಇದಲ್ಲದೆ ನಾನು ಮತ್ತು ನೀವು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ಯೇಸುವು ಅವರಂತೆ ರಕ್ತ ಮಾಂಸಧಾರಿಯಾದರು. ಯೇಸು ನಮ್ಮಂತೆ ರಕ್ತ ಮಾಂಸಧಾರಿಯಾದರು. ಹಾಲೆಲೂಯ, ಹಾಲೆಲೂಯ. ಈಗ ಯೇಸು ಕೂಡ ರಕ್ತ ಮಾಂಸಧಾರಿಯಾಗಿ ಈ ಭೂಮಿಯಲ್ಲಿ ಬದುಕಿದರು. ಕೆಲವರು ಹೇಳ್ತೀವಿ ನಾವು, ಇವಾಗ ನಾವು ಹೇಳಲ್ಲ ಅನಿಸುತ್ತೆ, ಆದರೆ 90% ಇವತ್ತು ಹೀಗೇನೆ ಮಾತಾಡೋದು. ಯೇಸು ದೇವರು, ಅದಕ್ಕೆ ಈ ಭೂಮಿಯಲ್ಲಿ ಅವರಿಗೆ ಬೆಳಕಾಗ್ಲಿಕ್ಕೆ ಸಾಧ್ಯವಾಯಿತು, ಅಥವಾ ಈ ಲೋಕದಲ್ಲಿ ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯವಾಯಿತು, ಸೈತಾನನನ್ನು ಜಯಿಸ್ಲಿಕ್ಕೆ ಸಾಧ್ಯವಾಯಿತು ಅಂತೆಲ್ಲ ಅನೇಕರ ಪ್ರಶ್ನೆಗಳು ಕೇಳಿದಾಗ ಉತ್ತರ ಇದೇನೆ ಅವ್ರದ್ದು. ಪ್ರಿಯ ಸಹೋದರ ಸಹೋದರಿ, ಯೇಸು 100% ದೇವರು ನಿಜ, ಆದರೆ ಈ ಭೂಮಿಗೆ ಬಂದಾಗ 100% ಮನುಷ್ಯನೂ ಸಹ ಸತ್ಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. 100% ಯೇಸು ನನ್ನ ಹಾಗೆ ನಿಮ್ಮ ಹಾಗೆ ಈ ಭೂಮಿಯಲ್ಲಿ ಅವರು 33 ವರ್ಷಗಳ ಕಾಲ ಬದುಕಿದವರಾಗಿದ್ದಾರೆ. ಅವರು ಯಾಕೆ ಬದುಕಿದರು? ಪ್ರಿಯ ಸಹೋದರ ಸಹೋದರಿ, ಯಾಕೆ ಅವರಿಗೆ ಈ ಲೋಕದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಯಿತು ಅಂದರೆ, ಅವರು ಈ ಭೂಮಿಯಲ್ಲಿ ಬದುಕಿದ 33 ವರ್ಷಗಳು ತಂದೆ ದೇವರ ಪ್ರೀತಿಯನ್ನು ಧ್ಯಾನಿಸುತ್ತಾ ಆ ಪ್ರೀತಿಯಲ್ಲಿ ಒಂದಾಗಿ ಪ್ರೀತಿಯಾಗಿ ಈ ಭೂಮಿಯಲ್ಲಿ ಜೀವಿಸಿದರು. ಹಾಲೆಲೂಯ, ಹಾಲೆಲೂಯ. ಅವರು ಶರೀರ ಸ್ವಭಾವದಲ್ಲಿದ್ದರೂ ನಿಜ, ಆದರೆ ಅನೇಕ ಶುಭ ಸಂದೇಶಗಳ ಭಾಗಗಳಲ್ಲಿ ನಾವು ಓದುವಾಗ ಆ ಭಾಗಗಳು ನಮಗೆ ತಿಳಿಸ್ತದೆ. ಆ 33 ವರ್ಷಗಳು ಕೂಡ ಕೊನೆ ಉಸಿರಿರುವ ತನಕ, ಅಂದರೆ ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಅರ್ಪಿಸುವ ತನಕ ಯೇಸು ಸ್ವಾಮಿ ತಂದೆ ದೇವರ ಅನ್ಯೋನ್ಯತೆಯಲ್ಲಿ ಅವರ ಪ್ರೀತಿಯಲ್ಲಿ ಒಂದಾಗಿದ್ದರಿಂದ ಅವರಿಗೆ ಈ ಲೋಕವನ್ನು ಸೈತಾನನನ್ನು ಜಯಿಸಲಿಕ್ಕಾಯಿತು, ತಂದೆ ದೇವರ ಚಿತ್ತವನ್ನು ನೆರವೇರಿಸಲಿಕ್ಕಾಯಿತು. ಪ್ರಿಯರೇ, ಹಾಗಾಗಿ ಇವತ್ತು ನಾನು ಮತ್ತು ನೀವು
ಈ ತಂದೆ ದೇವರ ಅಥವಾ ಯೇಸುವಿನ ಆ ಕಾರ್ಯವನ್ನು, ಅಂದರೆ ಆ ಶಿಲುಬೆಯ ತ್ಯಾಗವನ್ನು, ಕರುಣೆಯನ್ನು ನಾವು ದಿನಂಪ್ರತಿ ಧ್ಯಾನಿಸುವಾಗ ನಮ್ಮ ಒಳಗಡೆ ನಾವು ಆ ಪ್ರೀತಿಯಲ್ಲಿ ಉಜ್ಜೀವನಗೊಳ್ತೇವೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ಒಳಗಡೆ ಒಂದು ಉಜ್ಜೀವನ, ಒಂದು ರಿವೈವಲ್ ಆದರೆ ಮಾತ್ರವೇ ಯೇಸುವಿನ ಹಾಗೆ ಈ ಲೋಕದಲ್ಲಿ ಬದುಕಲು ಸಾಧ್ಯ, ತಂದೆ ದೇವರ ಚಿತ್ತವನ್ನು ನೆರವೇರಿಸಲು ಸಾಧ್ಯ. ಇದಕ್ಕೆ ಒಂದೇ ಒಂದು ಮಾರ್ಗ, ಪ್ರತಿದಿನ ಆ ತಂದೆ ದೇವರ ಪ್ರೀತಿ ಯೇಸುವಿನ ವಾಕ್ಯದ ಮುಖಾಂತರ ಪವಿತ್ರಾತ್ಮನ ಜೊತೆಯಲ್ಲಿ ನಮ್ಮ ಅಂತರಂಗಗಳಲ್ಲಿ ಆ ಪ್ರೀತಿ ಉಜ್ಜೀವನಗೊಳ್ಬೇಕು, ಪುನರ್ಜೀವನಗೊಳ್ಬೇಕು. ಆಗ ಮಾತ್ರವೇ ಈ ಲೋಕದಲ್ಲಿ ನಾವು ಯೇಸುವನ್ನು ಹಿಂಬಾಲಿಸಲು, ಯೇಸು ಕರೆದ ಕರೆಗೆ ನಿಜವಾಗ್ಲೂ ಜೀವಿಸಲು ಸಾಧ್ಯ. ಇಲ್ಲಾಂದರೆ ಖಂಡಿತ ಸಾಧ್ಯ ಇಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಇಲ್ಲಿ ಆ ರೀತಿಯ ಒಂದು ವ್ಯಕ್ತಿಯನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಸ್ವಲ್ಪ ನಾವು ಧ್ಯಾನ ಮಾಡೋಣ. ನಮ್ಮೆಲ್ಲರಿಗೂ ಬಹಳ ಇಷ್ಟವಾದ ವ್ಯಕ್ತಿ ಸಂತ ಪೌಲ. ಪ್ರಿಯ ಸಹೋದರ ಸಹೋದರಿ, ಪ್ರೇಷಿತರ ಕಾರ್ಯಕಲಾಪಗಳು 9ನೇ ಅಧ್ಯಾಯದಲ್ಲಿ ನಾವು ಓದೋಣ. 1ರಿಂದನೇ ಓದೋಣ. ಇತ್ತ ಸೌಲನು ಯೇಸುಸ್ವಾಮಿಯ ಅನುಯಾಯಿಗಳಿಗೆ ಬೆದರಿಕೆ ಹಾಕುತ್ತಾ ಅವರನ್ನು ಸಂಹರಿಸಬೇಕೆಂದಿದ್ದನು. ಯೋಚನೆ ಮಾಡಿ, ಇವತ್ತು ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೇವೆ. ಎಲ್ಲರೂ ಕೂಡ ವಿಶ್ವಾಸಿಗಳು, ದೇವರನ್ನು ಪ್ರೀತಿಸುವವರು. ನಾವೇನು ಕೊಲೆಗಡುಕರಲ್ಲ, ಯಾವ ಪತ್ರವನ್ನು ಪಡ್ಕೊಂಡು ಯಾರನ್ನು ಸಾಯಿಸಲಿಕ್ಕೆ ಹೋದವರಲ್ಲ. ಹಾಗಾದರೆ ಈ ಸೌಲ ಎಷ್ಟು ಅಂಧತ್ವದಲ್ಲಿ, ಕತ್ತಲೆಯಲ್ಲಿದ್ದ ಅಂತೇಳಿ ನಮಗೆ ಗೊತ್ತಾಗ್ತದೆ. ಇಲ್ಲಿ ಅವನು ಹೋಗಿದ್ದು ಕ್ರೈಸ್ತ ವಿಶ್ವಾಸಿಗಳನ್ನು ನಾಶ ಮಾಡಲು. ಒಂದೇ ಕಾರಣ, ಅವನ ಒಳಗಡೆ ಪ್ರೀತಿ ಇಲ್ಲ. ಯಾವ ಪ್ರೀತಿ? ಯೇಸು ಪ್ರೀತಿ ಇಲ್ಲ. ಇವತ್ತು ನಾವುಗಳು ಕೂಡ ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ. ಆದರೆ ನಮ್ಮ ಜೀವಿತದಲ್ಲೂ ಕೂಡ ಇನ್ನೂ ಕೆಲವರಿಗೆ ಕೆಲಸ ಅಂದರೆ ಸುವಾರ್ತೆ ಅಥವಾ ಶುಭ ಸಂದೇಶ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಮನಸ್ಸಿದೆ ಆಗ್ತಾ ಇಲ್ಲ. ಕೆಲವರಿಗೆ ಮಾಡೋಕ್ಕಾಗ್ತಾ ಇದೆ ಸ್ವಲ್ಪ ಮಟ್ಟಿಗೆ, ಮಾಡುವ ಕೆಲಸದಲ್ಲಿ ಪರಿಪೂರ್ಣವಾದ ಆನಂದ ಇಲ್ಲ, ಸಮಾಧಾನ ಇಲ್ಲ. ಕಾರಣ ಒಂದೇ, ನಿಜವಾದ ಆ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿಲ್ಲ. ಒಂದು ವೇಳೆ ಅನುಭವಿಸ್ತಾ ಇದ್ರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಪರ್ಸೆಂಟೇಜಲ್ಲಿ ಅನುಭವಿಸ್ತಾ ಇರ್ಬೋದು ಅಷ್ಟೇ. ಯೇಸು ಪರಿಪೂರ್ಣವಾಗಿದ್ದಾರೆ. ಅವರು ಬರೋದು ಅರ್ಧ ಬರಲ್ಲ, ಮುಕ್ಕಾಲು ಬರಲ್ಲ, ಕಾಲು ಬರಲ್ಲ, ಪೂರ್ತಿನೇ ಬರೋದು. ಯೇಸು ಒಂದು ಸಾರಿ ನಿಮ್ಮ ಒಳಗಡೆ ನೀವು ಕರೆದಾಗ ಅವರು ಬರ್ತಾರೆ. ಬರುವಂಥ ಯೇಸು 30%, 40% ಅಥವಾ 10% ಅಲ್ಲ ಬರೋದು, ಪೂರ್ತಿ ಬರ್ತಾರೆ. ಆದರೆ ಪೂರ್ತಿ ಬರುವಂಥ ಯೇಸುವನ್ನು ಪೂರ್ತಿ ಪ್ರಮಾಣದಲ್ಲಿ ಅನುಭವಿಸಿದರೆ ಆಗ ನೀವು ಕೂಡ ಪೂರ್ತಿ ಪ್ರಮಾಣದಲ್ಲಿ ಇನ್ನೊಬ್ಬರಿಗೆ ಆ ಪ್ರೀತಿಯನ್ನು ಹಂಚಲಿಕ್ಕಾಗತ್ತೆ. ಹಾಲೆಲೂಯ. ನೀವೆಷ್ಟು ಎಕ್ಸ್ಪೀರಿಯನ್ಸ್ ಮಾಡ್ತೀರೋ ಯೇಸು ಪ್ರೀತಿಯನ್ನು ಅಷ್ಟೇ ನಿಮಗೆ ಕೊಡಲಿಕ್ಕಾಗತ್ತೆ. ಇವತ್ತು ನಾವು ಸಣ್ಣದಾಗಿ ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಸಣ್ಣದಾಗಿನೇ ಮಾಡ್ತಾ ಇದ್ದೀವಿ. ಹಾಲೆಲೂಯ, ಹಲೋ, ಹಾಲೆಲೂಯ. ಇದ್ದೀರಲ್ಲ? ಪ್ರೈಸ್ ದ ಲಾರ್ಡ್. ಸೊ ಅದರಿಂದ ಇಲ್ಲಿ ಈ ವ್ಯಕ್ತಿಯನ್ನು ನೋಡಿ, ಇವನು ಆ ಪತ್ರಗಳನ್ನು ತರ್ತಾ ಇರೋದು ಏನಕ್ಕೆ? ಕ್ರೈಸ್ತ ವಿಶ್ವಾಸಿಗಳನ್ನು ನಾಶ ಮಾಡುವುದಕ್ಕಾಗಿ. ಓದೋಣ. ಈ ಹೊಸ ಮಾರ್ಗವನ್ನು ಅವಲಂಬಿಸುವವರು ಹೆಂಗಸರೇ ಆಗಲಿ ಗಂಡಸರೇ ಆಗಲಿ ದಮಸ್ಕಿಸಿನಲ್ಲಿದ್ದರೆ ಅವರನ್ನು ಬಂಧಿಸಿ ಜೆರುಸಲೇಮಿಗೆ ಎಳೆದು ತರಬೇಕೆಂದಿದ್ದನು. ನೋಡಿ ಇವನಿಗೆ ಏನು ಆಸೆ ಅಂದರೆ, ಅದು ಹೆಂಗಸರಾಗಿರಲಿ ಗಂಡಸರಾಗಿರಲಿ, ಹೊಸ ಮಾರ್ಗ. ಪ್ರೈಸ್ ದ ಲಾರ್ಡ್. ನಮ್ಮದು ಒಂಥರ ಹೊಸ ಮಾರ್ಗ. ಹಾಲೆಲೂಯ, ದೇವರಿಗೆ ಸ್ತೋತ್ರವಾಗಲಿ. ನಮಗೆ ಹೊಸ ಒಂದು ಮಾರ್ಗವನ್ನು ದೇವರು ತೋರಿಸ್ಕೊಟ್ಟಿದ್ದಾರೆ, ನಮಗೆ ಒಂದು ಹೊಸ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಅನೇಕ ದಾರಿಗಳ ಮಧ್ಯದಲ್ಲಿ ಒಂದೇ ದಾರಿಯನ್ನು, ಯಾವ ದಾರಿ? ನಿತ್ಯ ಜೀವದ ದಾರಿ. ಹಾಲೆಲೂಯ. ಯಾವ ದಾರಿ? ಯಾವುದ ದಾರಿ? ಬೇರೆ ಯಾವ ದಾರಿನೂ ಇಲ್ಲ. ನಿತ್ಯ ಜೀವದ ದಾರಿಯನ್ನು ನಮ್ಮೆಲ್ಲರಿಗೂ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೆ ದೇವರಿಗೆ ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡೋಣ. ಓಕೆ. ಸೊ ಇಲ್ಲಿ ಹೊಸ ಮಾರ್ಗವನ್ನು ಅನುಸರಿಸಿದರು ಕೆಲವರು, ಯೇಸು ಮಾರ್ಗವನ್ನು. ಆದರೆ ಇವನಿಗೆ ಅದು ಹೊಸ ಮಾರ್ಗ ಅರ್ಥ ಆಗಲಿಲ್ಲ, ಅರಿವಾಗಲಿಲ್ಲ. ಸೊ ಅದಕ್ಕೆ ಅವನಿಗೆ ಸಿಟ್ಟು ಬಂತು. ಇದ್ಯಾವನಪ್ಪ ಹೊಸ ದೇವರು ಇಟ್ಕೊಂಡಿದ್ದಾನೆ? ಸುಮಾರು ಸಾವಿರಾರು ವರ್ಷಗಳಿಂದ ನಮ್ಮ ಹಿರಿಯರು ಆರಾಧನೆ ಮಾಡ್ತಾ ಇದ್ದ ದೇವರು ಸರ್ವೇಶ್ವರ ಸ್ವಾಮಿ ಯೆಹೋವ ದೇವರು. ಈಗ ಇವನೇ ಅದು ಹೊಸ ಮಾರ್ಗ
ಹಿಡ್ಕೊಂಡಿದ್ದಾರಲ್ಲ, ಇವರು ಹೊಸ ದೇವರನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರಲ್ಲ ಅನ್ನುವ ಅಜ್ಞಾನ ಆತನಿಗೆ. ಯಾಕಂದರೆ ಗೊತ್ತಿಲ್ಲ, ಬೈಬಲ್ ಓದಿದ್ರೂ ಗೊತ್ತಿಲ್ಲ. ಪ್ರಿಯ ಸಹೋದರ ಸಹೋದರಿ, ಇದೇ ಪರಿಸ್ಥಿತಿಯಲ್ಲಿ ನಾವು ಕೂಡ ಕೆಲವರು ಇದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾರೇ ಯೇಸುವನ್ನು ಹಿಂಬಾಲಿಸಿದ್ರು ಸಾಯಿಸಬೇಕೆಂಬ ಮನಸ್ಸು ಒಂದು. ಓಕೆ, ಇದಕ್ಕೆ ಬೇಕಾದ ಪತ್ರಗಳನ್ನು ಕೇಳುವುದಕ್ಕಾಗಿ ಪ್ರಧಾನ ಯಾಜಕನ ಬಳಿಗೆ ಹೋದನು. ದಮಸ್ಕಸಿನಲ್ಲಿರುವ ಪ್ರಾರ್ಥನಾ ಮಂದಿರದ ಅಧಿಕಾರಿಗಳಿಗೆ ತೋರಿಸಲು ಆ ಪತ್ರಗಳನ್ನು ಪಡೆದನು. ಅವನು ಅಲ್ಲಿಂದ ಪ್ರಯಾಣ ಮಾಡುತ್ತಾ ದಮಸ್ಕಸ್ ಪಟ್ಟಣವನ್ನು ಸಮೀಪಿಸಿದನು. ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಳಕೊಂದು ಮಿಂಚಿ ಅವನ ಸುತ್ತಲೂ ಆವರಿಸಿತು. ಪ್ರೈಸ್ ದಿ ಲಾರ್ಡ್. ಇದ್ದಕ್ಕಿದ್ದಂತೆ ಏನಾಯ್ತು? ಒಂದು ಮಿಂಚು, ಒಂದು ಬೆಳಕು ಅವನನ್ನು ಆವರಿಸಿತು. 15 ವರ್ಷಗಳ ಹಿಂದೆ, 10 ವರ್ಷಗಳ ಹಿಂದೆ, 4 ವರ್ಷದ ಹಿಂದೆ, 3 ವರ್ಷದ ಹಿಂದೆ, 1 ವರ್ಷದ ಹಿಂದೆ ನಿಮ್ಮನ್ನು ಕೂಡ ಇದೇ ಬೆಳಕು ವಾಕ್ಯವಾಗಿನೋ ದೇವರ ವಚನವಾಗಿ ಅಥವಾ ಪವಿತ್ರಾತ್ಮನ ಮೂಲಕವಾಗಿ ನಿಮ್ಮ ಒಬ್ಬೊಬ್ಬರನ್ನು ಆವರಿಸಿದೆ. ಆದರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಆದರೆ ಆವರಿಸಿಕೊಂಡಿದೆ ನಿಜ, ಆ ಬೆಳಕು ನಿಮ್ಮನ್ನು ಸ್ಪರ್ಶಿಸಿದೆ ನಿಜ, ಆದರೆ ಅದರಲ್ಲಿ ನೀವು ಉಜ್ಜೀವನಗೊಂಡಿದ್ದೀರಾ? ಅದನ್ನು ಪೂರ್ಣವಾಗಿ ನಿಮ್ಮದಾಗಿಸಿಕೊಂಡು ಆ ಬೆಳಕನ್ನು ಅನುಭವಿಸಿದ ನೀವು, ಆ ಬೆಳಕು ಯೇಸು, ಆ ಯೇಸು ಏನು ಹೇಳ್ತಾ ಇದ್ದಾರೋ ಅದರಂತೆ ಜೀವಿಸಲಿಕ್ಕೆ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಾ? ಇದೊಂದು ಪ್ರಶ್ನೆ. ಪ್ರೈಸ್ ದಿ ಲಾರ್ಡ್. ಹೌದಾ ಇಲ್ಲೋ? ಯಾಕೇನು ಮಾತ್ರ ಬರ್ತಾ ಇಲ್ಲ? ಯೋಚನೆ ಮಾಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ನಿಮಗೆ ಖಂಡಿತ ಗೊತ್ತಿದೆ ಪ್ರೇಯರೇ, ಯಾಕಂದರೆ ನೀವು ದಿನನಿತ್ಯ ಈ ಗುಂಪನ್ನು ನೋಡ್ತಾ ಇರ್ತೀರ ಒಂದಲ್ಲ ಒಂದು ರೀತಿಯಲ್ಲಿ. ಪೌಲ ಹೇಳಿದಾಗೆ ನಾವು ಮುಖಾಮುಖಿ ಕಾಣಲಿಲ್ಲವಾದರೂ ಕೂಡ ಆತ್ಮಿಕವಾಗಿ ಯಾವಾಗಲೂ ನಿಮ್ಮೊಂದಿಗೆ ಇರ್ತೇವೆ. ವೆಬ್ಎಕ್ಸ್ ಆ್ಯಪ್ ಮುಖಾಂತರವಾಗಿ ಪ್ರತಿದಿನ ಒಬ್ಬೊಬ್ಬರು ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ಈ ಒಂದು ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಹೌದಾ? ಸೊ ಎಲ್ಲ ಒಂದೇ ರೀತಿ ಇದೆಯಾ? ಒಂದೇ ಸರಿ ಬಂದವರಾದರೂ ಕೂಡ, ಒಂದೇ ಸರಿ 10 ವರ್ಷಗಳಿಂದ ಬಂದವರಾದರೂ ಕೂಡ ವ್ಯತ್ಯಾಸಗಳು ತುಂಬ ಇದೆ. ಕಾರಣ ಒಂದೇ, ಆ ದೇವರ ಪ್ರೀತಿಯನ್ನು ನಾವು ಉಜ್ಜೀವನ ಪಡಿಸ್ಕೊಳ್ತಾ ಇಲ್ಲ. ನಮ್ಮೊಳಗಡೆ ಉಜ್ಜೀವನ ಪಡಿಸ್ಕೋತಾ ಇಲ್ಲ. ಇಲ್ಲಿ ನೋಡಿ, ಸಂತ ಸೌಲ ಬಿದ್ದೋದ ಕೆಳಗಡೆ ದೇವರ ಬೆಳಕನ್ನು ಅವನಿಗೆ ನಿಗ್ರಹಿಸ್ಲಿಕ್ಕಾಗಲಿಲ್ಲ. ಆ ಬೆಳಕನ್ನು ಅವನಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಅವನೇನು ಮಾಡ್ತಾನೆ? ಕೆಳಗಡೆ ಉರುಳ್ತಾನೆ. ಪ್ರಿಯರ ಸಹೋದರ ಸಹೋದರಿ, ಕೆಳಗಡೆ ಬೀಳ್ತಾನೆ. ಓದೋಣ. ಅವನು ನೆಲಕ್ಕುರುಳಿದನು. ಸೌಲನೇ ಸೌಲನೇ, ನನ್ನನ್ನೇಕೆ ಹಿಂಸಿಸುತ್ತಿರುವೆ ಎಂಬ ವಾಣಿ ಅವನಿಗೆ ಕೇಳಿಸಿತು. ಆಗ ಅವನು, ಪ್ರಭು, ನೀವಾರು ಎಂದನು. ನೀನು ಹಿಂಸೆಪಡಿಸುತ್ತಿರುವ ಯೇಸುವೆ ನಾನು. ನೀನೆದ್ದು ಪಟ್ಟಣಕ್ಕೆ ಹೋಗು, ಏನು ಮಾಡಬೇಕೆಂದು ನಿನಗೆ ಅಲ್ಲಿ ತಿಳಿಸಲಾಗುವುದು ಎಂದು ಆ ವಾಣಿ ಹೇಳಿತು. ಸೌಲನೊಡನೆ ಪ್ರಯಾಣ ಮಾಡುತ್ತಿದ್ದವರಿಗೆ ಆ ವಾಣಿ ಕೇಳಿಸಿದೇ ಹೊರತು ಯಾರೂ ಕಾಣಿಸಲಿಲ್ಲ. ಅವರು ಸ್ತಬ್ಧರಾದರು. ಸೌಲನು ಮೇಲಕ್ಕೆದ್ದು ಕಣ್ಣರಳಿಸಿ ನೋಡಿದರೂ ಅವನಿಗೇನೂ ಕಾಣಿಸಲಿಲ್ಲ. ಆದುದರಿಂದ ಸಂಗಡಿಗರು ಅವನ ಕೈ ಹಿಡಿದು ದಮಸ್ಕಸ್ ಪಟ್ಟಣಕ್ಕೆ ಕರೆದುಕೊಂಡು ಹೋದರು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಸೌಲ ಕೆಳಗಡೆ ಬಿದ್ದ ತಕ್ಷಣ, ಬೆಳಕು ಅವನನ್ನು ತಾಕಿದ ತಕ್ಷಣ ಅವನ ಕಣ್ಣುಗಳು ಹೋಗ್ತದೆ. ಪ್ರಿಯ ಸಹೋದರ ಸಹೋದರಿ, ಅವನಿಗೆ ಕಣ್ಣು ಕಾಣ್ತಾ ಇಲ್ಲ. ಈಗ ಅವನ ಸಂಗಡಿಗರು ಯಾರು ಅವನ ಜೊತೆ ಇದ್ರೋ ಅವರು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ 11ನೇ ವಾಕ್ಯ ಓದಿ. ಪ್ರಭು ಅವನಿಗೆ, ನೀನೆದ್ದು ನೇರ ಬೀದಿ ಎಂಬ ಹಾದಿಗೆ ಹೋಗು. ತಾರ್ಸದ ಸೌಲ ಎಂಬ ವ್ಯಕ್ತಿಗಾಗಿ ಯೂದನ ಮನೆಯಲ್ಲಿ ವಿಚಾರಿಸು. ಆ ಸೌಲನು ಪ್ರಾರ್ಥನೆಯಲ್ಲಿರುವುದನ್ನು ಕಾಣುವೆ. ಯಾವುದರಲ್ಲಿರುವುದನ್ನು ಕಾಣುವೆ? ಏನಾಗಿರ್ಬೋದು ಅವನ ಪ್ರಾರ್ಥನೆ? ಕಾಣಬೇಕು, ತಲೆ ಮೇಲೆ ಗುದ್ದಬೇಕಷ್ಟೆ. ಬೆಳಗ್ಗೆನೆ ಬೈದ್ರಲ್ವ ಬ್ರದರ್ ಸುಮಾರು, ಅದ್ಭುತಕ್ಕಾಗಿ ಕೋರಿ ಬರುವ ಈ ಪೀಳಿಗೆ ದುಷ್ಟ ಪೀಳಿಗೆ ಅಲ್ವಾ? ಅದ್ಭುತ ಬೇಕಾ? ದೇವರು ಮಾಡ್ತಾರೆ, ಭಯಪಡಬೇಡಿ. ಇಲ್ಲಿ ಕಣ್ಣು ಬರಲಿ ಅಂತಲ್ಲ ಅವನ ಪ್ರಾರ್ಥನೆ. ನಿಜವಾಗ್ಲೂ ಅವನ ಪ್ರಾರ್ಥನೆ ಏನಾಗಿರಬಹುದು ಅಂದರೆ, ನನ್ನನ್ನು ಮುಟ್ಟಿದವರು ಯಾರು? ಯಾಕಂದರೆ ಅಲ್ಲೇ ಕೇಳ್ತಾನಲ್ವಾ, ಪ್ರಭು ನೀವಾರು? ಈಗ ಅವನಿಗೆ ಒಂದೇ ಉತ್ತರ ಬೇಕು. ಏನು?
ನನ್ನನ್ನು ಸ್ಪರ್ಶಿಸಿದವರು ಯಾರು? ನೀವೆಷ್ಟು ಭಾಗ್ಯವಂತರು ಯೋಚನೆ ಮಾಡಿ. ನಿಮ್ಮನ್ನು ಕರೆದವರು ಯಾರು? ಯೇಸು. ನಿಮ್ಮನ್ನು ಮುಟ್ಟಿದವರು ಯಾರು? ಯೇಸು. ನಿಮ್ಮನ್ನು ರಕ್ಷಿಸಿದವರು ಯಾರು? ಯೇಸು. ನಿಮ್ಮನ್ನು ಬಿಡುಗಡೆ ಮಾಡಿದವರು ಯಾರು? ಸ್ವರ್ಗ ಕೊಟ್ಟವರು ಯಾರು? ಇದೆಲ್ಲ ನಿಮಗೆ ಗೊತ್ತು. ಆದರೆ ಸೌಲನಿಗೆ ಅದು ಒಂದೂ ಗೊತ್ತಿಲ್ಲ. ಎಷ್ಟು ಭಾಗ್ಯವಂತರು ನೀವು ಯೋಚನೆ ಮಾಡಿ. ಅಯ್ಯೋ ದೇವ್ರೆ, ಪ್ರೈಸ್ ದಿ ಲಾರ್ಡ್. ಎಷ್ಟು ಭಾಗ್ಯವಂತರು ನೀವು ಅಂದರೆ ಊಹಿಸ್ಕೊಳ್ಳೋಕ್ಕಾಗಲ್ಲ. ಎಷ್ಟು ಭಾಗ್ಯವಂತರು ನೀವು. ಸೌಲನಿಗೆ ಗೊತ್ತಿಲ್ಲ ಈ ಸತ್ಯ. ವರ್ಷಗಳಿಂದ ದೇವರು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಬಯಸ್ದೆ, ನಿಮ್ಮನ್ನು ರಕ್ಷಿಸಿದವರು ಯಾರು? ಕಿರಿಸ್ತೀರ ಅಂತ ನೆನೆಸ್ಕೊಂಡೆ, ಏಸು ಅಂತ ಕೂಗ್ತೀರ ಅಂತ ನೆನೆಸ್ಕೊಂಡೆ. ಅದನ್ನು ಹೇಳೋಕ್ಕೂ ಕಷ್ಟಪಡ್ತಾ ಇದ್ದೀರಾ, ಗೊತ್ತಿಲ್ಲ ನನಗೆ ಯಾಕೆ ಅಂತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೌಲನ ಪ್ರಾರ್ಥನೆ ಏನಾಗಿದ್ದಿತ್ತು ಅವತ್ತು ಅಂದರೆ, ನೀವು ಯಾರು ನನಗೆ ಶ್ರುತಪಡಿಸಿ. ಆ ನಿಮ್ಮ ಸ್ಪರ್ಶ ಬಹಳ ಚೆನ್ನಾಗಿತ್ತು. ಯೇಸು ಮುಟ್ಟಿದ್ರೆ ಹೆಂಗಿರುತ್ತೆ? ಯೇಸು ನಿಮ್ಮನ್ನು ಸ್ಪರ್ಶಿಸಿದ್ರೆ ಹೆಂಗಿರುತ್ತೆ? ಅಯ್ಯೋ ದೇವ್ರೆ, ನಿಮ್ಮನ್ನೇ ಕೇಳ್ತಾ ಇರೋದು ನಾನು. ಯೇಸು ನಿಮ್ಮನ್ನು ಸ್ಪರ್ಶಿಸಿದ್ರೆ, ಒಂದು ವಾಕ್ಯ ನಿಮ್ಮೊಂದಿಗೆ ಮಾತನಾಡಿದ್ರೆ ನಿಮ್ಮ ಹೃದಯ ಹೆಂಗಿರುತ್ತೆ? ಕುದಿಯುತ್ತಾ ಇರುತ್ತೆ ಅಲ್ವಾ? ಆನಂದಿಸ್ತಾ ಇರ್ತದಲ್ವಾ? ಅದಕ್ಕೆ ಅಲ್ವಾ ಬಂದಿರೋದು ನೀವು? ಬೇರೆ ಏನಕ್ಕಾದ್ರೂ ಬಂದಿದ್ದೀರಾ? ಇಲ್ಲ, ಅದಕ್ಕೆ ಬಂದಿರೋದು. ಸೊ ಈ ಸೌಲನ ಒಳಗಡೆ ಒಂದು ಹೋರಾಟ, ಒಂದು ದಾಹ. ಏನು? ಈವರೆಗೂ ಅನುಭವಿಸದ ಈ ಒಂದು ಸ್ಪರ್ಶ, ಈ ಒಂದು ಪ್ರೀತಿ ಇವತ್ತು ನಾನು ಅನುಭವಿಸ್ತಾ ಇದ್ದೇನೆ. ಕಣ್ಣು ಹೋಗಿದ್ದವನಿಗೆ ಚಿಂತನೆ ಇಲ್ಲ, ಕೆಳಗಡೆ ಬಿದ್ದಿರೋದವನಿಗೆ ಚಿಂತನೆ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ ಅನ್ನೋ ಯೋಚನೆ ಅವನಿಗಿಲ್ಲ. ಒಂದೇ ಯೋಚನೆ ಅವನಿಗೆ, ನನ್ನನ್ನು ಸ್ಪರ್ಶಿಸಿದವರು ಯಾರು? ನನ್ನನ್ನು ಮುಟ್ಟಿದವರು ಯಾರು? ಈ ಸ್ಪರ್ಶದಲ್ಲಿ ಒಂದು ಪ್ರೀತಿ ಇದೆಯಲ್ವಾ, ಎಲ್ಲವನ್ನ ಮರೆತು ಬಿಟ್ಟಿದ್ದೇನೆ ನೋಡಿ. ಅವನಿಗೆ ಕಣ್ಣು ಕೇಳ್ತಾ ಇಲ್ಲ, ಅವನ ಕಣ್ಣು ಬೇಕಾಗಿಲ್ಲ. ಅವನಿಗೆ ಒಂದೇ ಒಂದು ಉತ್ತರ ಬೇಕು ಅವನಿಗೆ, ನನ್ನನ್ನು ಸ್ಪರ್ಶಿಸಿದವರು ಯಾರು? ನನ್ನನ್ನು ಮುಟ್ಟಿದವರು ಯಾರು? ಪ್ರೈಸ್ ದಿ ಲಾರ್ಡ್. ಆದರೆ ನಮಗೆ ಸ್ಪರ್ಶಿಸಿದವರು ಗೊತ್ತು, ಉಂಟು ಮಾಡಿದವರು ಗೊತ್ತು, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದವರು ಗೊತ್ತು, ರಕ್ತದಿಂದ ತೊಳೆದವರು ಗೊತ್ತು. ಆದರೂ ಕೂಡ ನಾವಿನ್ನೂ ಹಾಗೇ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆ ಕಾರಣ ಒಂದೇ ಪ್ರಿಯರೇ, ಅದು ನಮ್ಮ ಹೃದಯದಲ್ಲಿ ಉಜ್ಜೀವನಗೊಳ್ತಾ ಇಲ್ಲ. ನಾವು ಮಾಡ್ಕೊಳ್ತಾ ಇಲ್ಲ. ಒಳಗಡೆ ಇದ್ದಾರೆ, ಅವರು ಒಳಗಡೆನೇ ಇದ್ದಾರೆ. ವಾಕ್ಯ ಸುಳ್ಳಾಗೋದಿಲ್ಲ. ನನ್ನಲ್ಲಿ ವಿಶ್ವಾಸ ಇಟ್ಟವನ ಹೃದಯದಿಂದ ಜೀವಜಲ ಏನಾಗುತ್ತೆ? ಒನಲಾಗಿ ಉಕ್ಕಿ ಬರ್ತದಂತೆ. ಇವತ್ತು ಉಕ್ಕಿ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ನಾವು ಪ್ರಯತ್ನಿಸ್ತಾ ಇಲ್ಲ. ಆ ಪ್ರೀತಿ ನಮ್ಮಲ್ಲಿ ಉಕ್ಕಿ ಹರಿಯುವ ಬುಗ್ಗೆ ಆಗ್ತದೆ. ಬುಗ್ಗೆ ಅಂದ್ರೆ ಆ ನೀರು ಅಂದರೆ ಬೇರೆ ಯಾರು ಅಲ್ಲ, ಪವಿತ್ರಾತ್ಮರು. ಆನಂದ, ಸಮಾಧಾನ ಇದೆಲ್ಲ ಉಕ್ಕಿ ಬರಬೇಕು ನಮ್ಮಲ್ಲಿ. ಆದರೆ ಬರ್ತಾ ಇಲ್ಲ. ಕಾರಣ ಏನಂದರೆ, ನಮ್ಮ ಒಳಗಡೆ ಇರುವ ಯೇಸುವನ್ನು, ಪವಿತ್ರಾತ್ಮರನ್ನ, ತಂದೆ ದೇವರ ಪ್ರೀತಿಯನ್ನು ಉಜ್ಜೀವನ ಪಡಿಸ್ಕೋತಾ ಇಲ್ಲ ನಾವು. ಹಾಗಾಗಿ ಹಾಗೇ ಇದೆ. ಸೊ ಅದರಿಂದ ಇಲ್ಲಿ ಆತನ ಪ್ರಾರ್ಥನೆ ಏನು ಅಂದರೆ, ನೀವ್ಯಾರು? ನನಗೆ ನೀವು ಬೇಕು, ನಮ್ಮನ್ನು ಕಂಡ್ಕೋಬೇಕು. ಪ್ರಿಯ ಸಹೋದರ ಸಹೋದರಿ ನೋಡಿ, ಓದೋಣ ಅದನ್ನು, ಹಂಗೆ ಕಂಟಿನ್ಯೂ ಮಾಡಿ. ಅಲ್ಲದೆ ಅನಾನಿಯ ಎಂಬುವನು ತನ್ನ ಬಳಿಗೆ ಬಂದು ತಾನು ಮರಳಿ ದೃಷ್ಟಿಯನ್ನು ಪಡೆಯುವಂತೆ ತನ್ನ ಮೇಲೆ ಹಸ್ತನಿಕ್ಷೇಪವನ್ನು ಮಾಡುವುದನ್ನು ದರ್ಶನದಲ್ಲಿ ಕಂಡಿದ್ದಾನೆ ಎಂದರು. ಅನನೀಯ ಪ್ರತ್ಯುತ್ತರವಾಗಿ, ಪ್ರಭು, ಈ ಮನುಷ್ಯ ಜೆರುಸಲೇಮಿನಲ್ಲಿ ತಮ್ಮ ಭಕ್ತರಿಗೆ ಎಷ್ಟು ಕೇಡು ಮಾಡಿದ್ದಾನೆಂಬುದನ್ನು ಅನೇಕರ ಬಾಯಿಂದ ಕೇಳಿದ್ದೇನೆ. ಅಷ್ಟು ಮಾತ್ರವಲ್ಲ, ತಮ್ಮ ನಾಮಸ್ಮರಣೆ ಮಾಡುವವರೆಲ್ಲರನ್ನು ಬಂಧಿಸಲು ಮುಖ್ಯ ಯಾಜಕರಿಂದ ಅಧಿಕಾರವನ್ನು ಪಡೆದು ಇಲ್ಲಿಗೆ ಬಂದಿದ್ದಾನೆ ಎಂದನು. ನೋಡಿ, ಇಲ್ಲಿ ಅನನೀಯನಿಗೆ ಅವನಿಗೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೂ ಒಂದು ಯೋಚನೆ, ಭಯ. ಯಾಕಂದ್ರೆ ಕೇಳಿಸ್ಕೊಂಡಿರೋದೆಲ್ಲ ನೆಗೆಟಿವ್. ಈತನ ಬಗ್ಗೆ ಎಲ್ಲ ನೆಗೆಟಿವ್ ಕೇಳಿಸ್ಕೊಂಡಿರೋದು. ಇವನು ಅನೇಕರನ್ನು ನಾಶ ಮಾಡಿದ್ದಾನೆ, ಅನೇಕರನ್ನು ಕೊಂದಾಕಿದ್ದಾನೆ, ನಿಮ್ಮ ಸೇವೆಯನ್ನು ನಾಶ ಮಾಡಿದವನು ಇವನು, ನಿಮ್ಮ ದಾರಿಯನ್ನು ಹಾಳು ಮಾಡಿದವನು ಇವನು. ನೋಡಿ, ದೇವರು ಹೇಳಿದ್ದನ್ನು ಮಾಡ್ತಾ ಇಲ್ಲ. ಒಂದು ಯೋಚನೆ ಆತನಿಗೆ. ಓಕೆ, ಮುಂದುವರಿಸಿ. ಪ್ರಭು ಅವನಿಗೆ, ನೀನು ಹೋಗು, ನನ್ನ ನಾಮವನ್ನು ಅನ್ಯ ಧರ್ಮದವರಿಗೂ ಅರಸರಿಗೂ ಇಸ್ರಾಯೇಲಿನ ಜನರಿಗೂ ಪ್ರಕಟಿಸಲು ನಾನು ಆರಿಸಿಕೊಂಡಿರುವ ಸಾಧನ ಅವನು. ನಾನು ಹೇಳ್ತಾನೆ, ನೀನು ಹೋಗು. ಇವತ್ತು ಯೇಸು, ಪವಿತ್ರಾತ್ಮರು ನಿಮಗೆ ಹೇಳ್ತಿದ್ದಾರೆ, ಅನನೀಯನ ಮುಖಾಂತರ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿ ಅನ್ಯ ಧರ್ಮೀಯದವರಿಗೆ ಶುಭ ಸಂದೇಶವನ್ನು ಸಾರಲು
ಆಯ್ಕೆ ಮಾಡಿಕೊಂಡ ಸಾಧನ ಅವನು ಅಂತ ಹೇಳಿದ ಹಾಗೆ ಇಡೀ ಕರ್ನಾಟಕಕ್ಕೆ ಮಾತ್ರವಲ್ಲ, ಲೋಕದ ಕಟ್ಟ ಕಡೆಯವರೆಗೆ ದೇವರು ಶುಭ ಸಂದೇಶದ ಸಾಧನಗಳನ್ನಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ ಪ್ರಿಯರೇ. ಇದು ಒಂದು ವಾಗ್ದಾನವಾಗಿ ಪ್ರವಾದನೆಯಾಗಿ ತಗೊಳ್ಳಿ, ವರ್ಕೌಟ್ ಮಾಡಿ, ದೇವರು ನಿಮ್ಮ ಮುಖಾಂತರ ಕಾರ್ಯ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಿಮಗೆ ಬರೀ ಕೇಳಿಸ್ಕೊಂಡು ಚಪ್ಪಾಳೆ ಹೊಡೆದು ಇಲ್ಲಿಂದ ಹೋದರೆ ಏನೂ ನಡೆಯಲ್ಲ. ಯಾಕಂದರೆ ಪೌಲ ಸ್ವಲ್ಪ ನೋಡಿ ಪೌಲನ ಜೀವನವನ್ನು. ಅಲ್ಲಿ ಅವನು ಅನನೀಯನ ಪ್ರಾರ್ಥನೆಯಾದ ನಂತರ ಅವನ ಕಣ್ಣುಗಳು ಮರಳಿ ಪಡ್ಕೊಳ್ತಾನೆ. ಊಟ ಮಾಡಿ ತಕ್ಷಣ ಏನು ಮಾಡ್ತಾನೆ ಸ್ವಲ್ಪ ನೋಡಿ, 20ರಿಂದ ಓದಿ. ಅನಂತರ ಸೌಲನು ತಡೆ ಮಾಡದೆ ಯಹೂದ್ಯರ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಯೇಸುವೇ ದೇವರ ಪುತ್ರ ಎಂದು ಬೋಧಿಸಲು ಆರಂಭಿಸಿದನು. ಏನ್ ಮಾಡಿದ? ಅವನ ಒಳಗಡೆ ಆ ಪ್ರೀತಿಯ ಅನುಭವ ಆದ ತಕ್ಷಣ, ಇವತ್ತು ನಾವು ಇನ್ನೂ ಹೋಗ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ ಅಂದ್ರೆ ಕಾರಣ ಏನು? ಆ ಪ್ರೀತಿ ಅನುಭವಿಸ್ತಾ ಇಲ್ಲ, ಕೇಳಿಸ್ಕೊತಾ ಇದ್ದೀವಿ ಅಷ್ಟೇ. ಕೇಳಿಸ್ಕೊಳ್ಳೋರಾಗಿರಬೇಡಿ, ಅನುಭವಿಸುವವರಾಗಿರಿ. ನೀವೆಷ್ಟು ಕೇಳಿಸ್ಕೊಂಡ್ರು ನೀವೆದ್ದು ಹೋಗ್ಲಿಕ್ಕಾಗಲ್ಲ. ನೀವು ಅನುಭವಿಸ್ತೀರಲ್ವಾ, ನಿಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವು ಕೇಳಿಸ್ಕೊಂಡು ಜೀವಿಸೋರಾದರೆ ನಿಮ್ಮಿಂದ ಏನು ಪ್ರಯೋಜನ ಇಲ್ಲ. ನೀವು ಅನುಭವಿಸುವವರಾದರೆ ನಿಮ್ಮನ್ನು ಈ ಲೋಕದಲ್ಲಿ ಯಾವ ಶಕ್ತಿಯೂ ಕೂಡ ತಡಿಲಿಕ್ಕಾಗಲ್ಲ, ನೀವು ನಿಂತ್ಕೊಳ್ಳೋದು ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಅನನೀಯ ಹಸ್ತನಿಕ್ಷೇಪ ಮಾಡಿ ಪ್ರಾರ್ಥಿಸಿದ್ನೋ, ಪ್ರಾರ್ಥನೆ ಆದ ಮೇಲೆ ಅವನ ಕಣ್ಣುಗಳು ಪಡ್ಕೊಂಡ್ನೋ, ಊಟ ಮುಗಿಸಿ ತಕ್ಷಣವೇ ಅವನು ದೇವಾಲಯಕ್ಕೆ ಹೋಗ್ತಾನಂತೆ. ಅವರು ಸೇರುತ್ತಿದ್ದ ಆಲಯಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರತೊಡಗಿದ. ಅಲ್ಲಿ ಮುಂದೆ ನಾವು ಹೆಚ್ಚು ಓದುವಾಗ ಕೊನೆಯಲ್ಲಿ ಅವನನ್ನು ಈ ಕಡೆಯಿಂದ ಆ ಕಡೆಗೆ ತಪ್ಪಿಸ್ತಾರೆ. ಯಾಕೆಂದರೆ ಆರಂಭದ ದಿನಗಳು ಆ ಪ್ರೀತಿಯ ಅನುಭವ ಹಂಚ್ತಾ ಇದ್ದಾನೆ. ಆದರೆ ಜೊತೆಗೆ ಈ ಲೋಕದ ಲೌಕಿಕವಾದ ಭಯ ಕೂಡ ಇತ್ತು. ಆದ್ದರಿಂದ ಅವನನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇಷ್ಟಕ್ಕೆ ಸಂತ ಪೌಲ ಕಲ್ತು ಬಿಟ್ರಾ? ಇಷ್ಟಕ್ಕೆ ಮುಗಿಸ್ಬಿಟ್ರಾ? ಪ್ರಿಯ ಸಹೋದರ ಸಹೋದರಿ, ವಾಕ್ಯ ಹೇಳುತ್ತೆ, 1ನೇ ಅಧ್ಯಾಯ ಗಲಾತ್ಯರಿಗೆ ಬರೆದ ಪತ್ರಿಕೆ ಓದೋಣ. ಗಲಾತ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಒಂದು ನಿಮಿಷ. ನನಗಿಂತ ಮುಂಚಿತವಾಗಿ ಅದೇ ಓದಿ ಸಾಕು. ನನಗಿಂತ ಮುಂಚಿತವಾಗಿ ಪ್ರೇಷಿತರಾದವರನ್ನು ಕಾಣಲೆಂದು, 1ನೇ ಅಧ್ಯಾಯ 17ನೇ ವಾಕ್ಯ ಓದಿ. ನನಗಿಂತ ಮುಂಚಿತವಾಗಿ ಪ್ರೇಷಿತರಾದವರನ್ನು ಕಾಣಲೆಂದು ನಾನು ಜೆರುಸಲೇಮಿಗೂ ಹೋಗಲಿಲ್ಲ, ಬದಲಿಗೆ ನೇರವಾಗಿ ಅರೇಬಿಯಕ್ಕೆ ಹೋದೆ. ಎಲ್ಲಿಗೆ ಹೋದ್ರಂತೆ? ನೇರವಾದ ಕ್ರಿಸ್ತನ ಅನುಭವ ದಮಸ್ಕಸ್ ಹಾದಿಯಲ್ಲಿ ಪಡೆದ ಪೌಲ ಅನನೀಯನ ಮುಖಾಂತರ ದೇವರ ಆ ಪ್ರೀತಿಯನ್ನು ಅನುಭವಿಸಿದ ಮನುಷ್ಯ ಆ ಪ್ರೀತಿಯನ್ನು ಹಂಚಲಿಕ್ಕೆ ಹೋದ. ಆದರೆ ಅದು ಸಾಕಾಗಲಿಲ್ಲ. ಅದಕ್ಕೆ ತೀರ್ಮಾನ ಮಾಡಿದ, ಏನಂತ? ಮೊದಲು ನಾನು ಪರಿಪೂರ್ಣವಾಗಿ ಕ್ರಿಸ್ತನನ್ನು ಪರಿಪೂರ್ಣವಾಗಿ ಧರಿಸ್ಕೋಬೇಕು. ನಾನು ಆ ತಂದೆ ದೇವರ ಪ್ರೀತಿ ಯೇಸುವಾಗಿದ್ದಾರೆ. ಆ ಯೇಸುವಿನ ಪರಿಪೂರ್ಣ ಪ್ರೀತಿಯನ್ನು ನಾನು ಹೃದಯದಲ್ಲಿ ಪೂರ್ತಿಯಾಗಿ ನಾನು ತುಂಬಿಕೋಬೇಕು ಅಂತೇಳಿ ಮನಸ್ಸು ಮಾಡಿದ, ತೀರ್ಮಾನ ಮಾಡಿದ ಪೌಲ ಏನು ಮಾಡ್ತಾ? ನೇರವಾಗಿ ಮರಳುಗಾಡಿಗೆ ಹೋಗ್ತಾನೆ. ಹಲ್ಲೆಲೂಯಾ. ಈಗ ನಾವು ಧ್ಯಾನಕೂಟಗಳನ್ನು ಎಲ್ಲಿ ವ್ಯವಸ್ಥೆ ಮಾಡ್ತೀವಿ ಹೇಳಿ? ಪರವಾಗಿಲ್ಲ. ಒಂದು ಧ್ಯಾನಕೂಟ ಎಲ್ಲಿ ವ್ಯವಸ್ಥೆ ಮಾಡ್ತೀವಿ? ಅನುಕೂಲಗಳು ಎಲ್ಲ ಇರುವ ಕಡೆಗಳಲ್ಲಿ. ಅನುಕೂಲಗಳು ಇಲ್ಲ, ರೂಮುಗಳಿಲ್ಲ. ರೂಮ್ ಇದ್ದು ಕೆಲವರಿಗೆ ರೂಮ್ ಸಿಗಲಿಲ್ಲ ಅಂದ್ರೇ ಗಲಾಟೆ. 3 ದಿನ ಧ್ಯಾನ ಅದೇ ಡಿಸ್ಕಷನ್, ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್, ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್. ಏನು ದೇವ್ರ ದಯದಿಂದ ಇತ್ತೀಚೆಗೆ ಇಲ್ಲ, ಕಡಿಮೆ ಆಗಿದೆ. ಪ್ರೈಸ್ ದಿ ಲಾರ್ಡ್. ಸೊ ದಯವಿಟ್ಟು ಯೋಚನೆ ಮಾಡಿ. ಈಗ ನಾವು ಒಂದು ಧ್ಯಾನ ಮಾಡಬೇಕಾದ್ರೆ ವ್ಯವಸ್ಥೆಗಳು ಕರೆಕ್ಟ್ ಆಗಿದೆಯಾ? ಸೊ ಧ್ಯಾನ ಮಾಡ್ಲಿಕ್ಕೆ ಸರಿ ಆಗತ್ತಾ? ಆದರೆ ಯೇಸು ಪ್ರೀತಿಯನ್ನು ತುಂಬಿಕೊಂಡ ಅನುಭವಿಸಿದ ಪೌಲ ಆಯ್ಕೆ ಮಾಡ್ಕೊಂಡಿದ್ದು ಯಾವ ಜಾಗ? ಮರುಭೂಮಿ. ನೀರಿದೆಯಾ? ನಮಗೆ ನೀರಿದ್ರೂ ಕೂಡ ಆ ನೀರು ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ಚಿಂತೆ.
ಊಟ ಇದ್ರೂ ಕೂಡ ಊಟ ಚೆನ್ನಾಗಿದೆಯೋ ಇಲ್ವೋ ಅನ್ನೋ ಚಿಂತೆ. ಖಂಡಿತ ಒಳ್ಳೆಯದೇ, ಆದರೆ ಈ ಚಿಂತೆಗಳಲ್ಲಿ ನಾವು ಹೋದರೆ ಪರಿಪೂರ್ಣ ಪ್ರೀತಿ ಅಲ್ಲ ಸಿಗೋದು, ಹೊಟ್ಟೆ ಬರ್ತದೆ ತಿಂದಷ್ಟೇ ನಂತರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೌಲನ ಆಯ್ಕೆ ನೋಡಿ, ಪೌಲನ ಆಯ್ಕೆ ನೋಡಿ. ಆ ಬೆಳಕನ್ನು ಅನುಭವಿಸಿದ ಪೌಲ, ಅವನಿಗೆ ಸ್ವಸ್ಥತೆ ಸಿಕ್ತು. ಇಲ್ಲಿ ಇನ್ನೊಂದು ವಿಚಾರ ನೋಡಿ, ಕಣ್ಣು ಕಳ್ಕೊಂಡ. ಕಣ್ಣಿಗಾಗಿ ಏನಾದರೂ ಪ್ರಾರ್ಥನೆ ಮಾಡಿದ್ನಾ? ಜೋರಾಗಿ ಹೇಳಿ. ಕಣ್ಣಿಗಾಗಿ ಏನಾದರೂ ಪ್ರಾರ್ಥನೆ ಮಾಡಿದ್ನಾ? ಏನಕ್ಕಾಗಿ ಪ್ರಾರ್ಥಿಸಿದ? ನಿನ್ನನ್ನು ನೋಡ್ಬೇಕು, ನೀನು ಯಾರಂತ ನನಗೆ ಗೊತ್ತಾಗ್ಬೇಕು, ನಿನ್ನ ಪ್ರೀತಿ ನನಗೆ ಬೇಕು ಅಲ್ವಾ? ಈ ಕಣ್ಣು ತಾನಾಗಿ ಬಂತ ಇಲ್ಲ. ದೇವರು ನಿಮ್ಮನ್ನು ಕರೆದ ಮೇಲೆ ದೇವರಿಗಾಗಿ ನೀವು ಹಂಬಲಿಸ್ರಿ, ದೇವರ ಹುಡುಕಾಟದಲ್ಲಿ ದೇವ್ರ ಜೊತೆ ಜೀವಿಸಲಿಕ್ಕೆ ಪ್ರಯತ್ನಿಸ್ರಿ, ಅವರಿಗಾಗಿ ಮಾತ್ರ ತವಕ ಪಡ್ರಿ. ನಿಮ್ಮ ಜೀವನದಲ್ಲಿ ಅವಶ್ಯಕತೆ ಇರುವುದು ದೇವರೇ ಒದಗಿಸಿಕೊಡ್ತಾರೆ. ಹಲ್ಲೆಲೂಯಾ. ಪೌಲ ಕೇಳಲಿಲ್ಲ, ದೇವರು ಆತನಿಗೆ ಕೊಟ್ಟರು. ನಿಮಗೆ ಏನು ನಿಮ್ಮ ಜೀವಿತದಲ್ಲಿ ಅವಶ್ಯಕತೆ ಇದೆ ಎಲ್ಲ ಅಲ್ಲ, ಅವಶ್ಯಕತೆ ಇರೋದನ್ನು ನಿಮ್ಮ ಜೀವಿತದಲ್ಲಿ, ಇವಾಗ ಕಣ್ಣು ಬೇಕಾ ನಿಮಗೆ, ಅದು ಕಣ್ಣು ಕೊಡ್ತಾರೆ. ಕಿವಿ ಬೇಕಾ ಕೊಡ್ತಾರೆ. ಕಾಲು ಬೇಕಾ ಕೊಡ್ತಾರೆ. ಯಾಕಂದರೆ ಇವನು ನಡಿಬೇಕು ಅಂತ ದೇವ್ರಿಗೆ ಗೊತ್ತಿದೆ. ಸೊ ಅದರಿಂದ ನೀವು ದೇವರನ್ನು, ಆ ಪ್ರೀತಿಯನ್ನು ಉಜ್ಜೀವನ ಪಡಿಸ್ಕೊಳ್ಳಿ. ನಿಮ್ಮ ಅಂತರಂಗದಲ್ಲಿ ದೈವ ಪ್ರೀತಿಯನ್ನು, ಶಿಲುಬೆಯ ಪ್ರೀತಿಯನ್ನು ನೀವು ಹೆಚ್ಚಿಸ್ಕೊಳ್ಳಿ. ಯಾವಾಗ ನಿಮ್ಮಲ್ಲಿ, ನಿಮ್ಮ ಹೃದಯದಲ್ಲಿ ಆ ಪ್ರೀತಿ ಹೆಚ್ಚಲ್ಪಡ್ತದೋ, ಪ್ರಿಯ ಸಹೋದರ ಸಹೋದರಿ, ನೀವಾಗಿ ಬದುಕಲ್ಲ, ನೀವು ಯೇಸುವಾಗಿಯೇ ಬದುಕ್ತೀರ ಈ ಲೋಕದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ನೋಡಿ, ಇಲ್ಲಿ ಆ ಮನುಷ್ಯ ಒಂದು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿಲ್ಲ. ಸೊ ಅವನಿಗೆ ಇಂಥದ್ದೇ ಸ್ಥಳ ಆಗಬೇಕಾಗಿತ್ತು. ಇನ್ನೊಂದು ನೋಡಿ, ಎಷ್ಟು ಒಳ್ಳೆ ತೀರ್ಮಾನ ಮಾಡಿದ್ದಾನೆ ಮನುಷ್ಯ ಅಂದರೆ, ತಗೊಂಡ ತೀರ್ಮಾನಗಳು ಹೆಂಗಿರುತ್ತೋ ರಿಸಲ್ಟ್ ಹಂಗೆ ಇರುತ್ತೆ. ಒಂದು ವೇಳೆ ಯಾವುದೋ ಒಂದು ಒಳ್ಳೆ, ಈಗ ಉದಾಹರಣೆಗೆ ಲೋಟ ಮತ್ತು ಅಬ್ರಾಮ ಅಲ್ವಾ, ಲೋಟ ಒಳ್ಳೆ ಭೂಮಿನ ಆಯ್ಕೆ ಮಾಡಿಕೊಂಡ, ಅಬ್ರಾಮ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡ ಅಲ್ವಾ. ಸೊ ಅದೇ ಥರ ಈತನು ಕೂಡ ಒಂದು ಜನ ಇರುವಂಥ, ಸೌಕರ್ಯಗಳಿರುವಂಥ ಜಾಗ ಆಯ್ಕೆ ಮಾಡಿಕೊಂಡಿದ್ದಿದ್ರೆ ಈ ಮಟ್ಟಿಗೆ ಅಂದರೆ ನನ್ನ ಬಾಳಲ್ಲಿ ಜೀವಿಸೋದು ನಾನಲ್ಲ, ನನ್ನಲ್ಲಿ ಈಗ ಜೀವಿಸ್ತಾ ಇರೋದು ಯೇಸು ಅಂತ ಹೇಳಕ್ಕೆ ಆಗ್ತಾನೆ ಇರಲಿಲ್ವೇನೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮರುಭೂಮಿಯಲ್ಲಿ ಈಗ ನೀರು ಯಾರ ಅವನಿಗೆ? ಯೇಸು. ಊಟ ಯಾರ ಅವನಿಗೆ? ಬಟ್ಟೆ ಯಾರ ಅವನಿಗೆ? ಹಾಸಿಗೆ ಯಾರ ಅವನಿಗೆ? ಒದಿಕೆ ಯಾರ ಅವನಿಗೆ? ನೆರಳು ಯಾರ ಅವನಿಗೆ? ಎಲ್ಲ ನಮಗೆ ಯೇಸುನಾ ಹೇಳ್ಬೋದಾ? ಕೆಲವರಿಗೆ ಹೇಳೋಕ್ಕಾಗ್ತಾ ಇದೆ, ಸಂತೋಷ. ಆಗಬೇಕೆಲ್ಲರಿಗೂ. ನಾರ್ಮಲಾಗಿ ಹಿಂಗೆ ನೇರವಾಗಿ ಹೇಳ್ತೀನಿ, ನಮ್ಮ ಈ ಒಂದು ವ್ಯವಸ್ಥೆಗಳ ಮಧ್ಯದಲ್ಲೇ ನಮಗೊಂದು ಕೊರತೆ ಐತಾ? ಬಿಡು, ಯೇಸುಗೋಸ್ಕರ, ಯೇಸು ಇದ್ದಾರೆ ಅಂತ ಹೇಳುವ ಮಕ್ಕಳಾಗಬೇಕು ನಾವು. ಅದೇ ಗ್ರೋತ್, ಅದೇ ಬೆಳವಣಿಗೆ. ಓದಿದ್ದು ತಿಳ್ಕೊಂಡಿದ್ದಲ್ಲ ಬೆಳವಣಿಗೆ, ಜೀವಿಸೋದು ಬೆಳವಣಿಗೆ, ಜೀವನ ಬೆಳವಣಿಗೆ. ಪ್ರೈಸ್ ದಿ ಲಾರ್ಡ್. ಅದಾಗಬೇಕು ನಮ್ಮ ಮಿನಿಸ್ಟ್ರಿಯಲ್ಲಿ. ಅದನ್ನೇ ದೇವರು ಬಯಸೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅದಾಗಿರಬೇಕು ಪ್ರಿಯರೇ. ಅವನಿಗೆ ಗೊತ್ತಿತ್ತು, ಜನಗಳ ಮಧ್ಯೆ ಇದ್ದರೆ ನಾನು ಏನು ಮಾಡೋಕ್ಕಾಗಲ್ಲ. ಯೇಸು ಅದನ್ನೇ ಮಾಡಿದ್ರು ಅಲ್ವಾ? ಯೇಸು ಅದನ್ನೇ ಮಾಡಿದ್ರು. ಏನು? ಜನಗಳ ಮಧ್ಯೆ ಇರ್ತಿರ್ಲಿಲ್ಲ. ಅವರು ಏಕಾಂತ ಪ್ರದೇಶಕ್ಕೆ ಹೋಗಿ ಯಾಕೆ ಹೋಗ್ತಿದ್ರು? ತಂದೆ ದೇವರನ್ನು ಅನುಭವಿಸೋದಕ್ಕಾಗಿ, ಪ್ರೀತಿಯಲ್ಲಿ ಒಂದಾಗೋದಕ್ಕಾಗಿ. ಈ ಬೆಳಗ್ಗೆಯಿಂದ ಸಂಜೆ ತನಕ ಇವ್ರ ಮಧ್ಯೆ ಇದ್ದುಬಿಟ್ಟಿದ್ದೀನಿ, ಅಪ್ಪ ನಿನ್ನ ಪ್ರೀತಿ ಮಿಸ್ ಆಗಿದೆ, ನಾನು ನಿನ್ನ ಪ್ರೀತಿಯಲ್ಲಿ ಇರಬೇಕು ಅಂತೇಳಿ ರಾತ್ರಿ ಏಕಾಂತವಾಗಿ ಹೋಗಿರ್ತಿದ್ರು. ಇದನ್ನೇ ಪೌಲ ಅನುಸರಿಸಿದ. ನನಗೆ ಜನ ಯಾರು ಬೇಡ, ಯಾರು ಬೇಕು? ಯೇಸು ನೀನು ಬೇಕು. ನಿನ್ನ ಪ್ರೀತಿಯಲ್ಲಿ ನಾನು ಪ್ರವರ್ಧಿಸಬೇಕು. ಈ ಭೂಮಿಯಲ್ಲಿ ನಿಮ್ಮ 33 ವರ್ಷಗಳ ಕಾಲ ಹೇಗೆ ಬದುಕಿದೆಯೋ ಹಾಗೆ ನಾನು ಬದುಕಬೇಕು ಅಂತೇಳಿ ತೀರ್ಮಾನ ತಗೊಂಡ ಪೌಲ ಅದರಂತೆ ಪ್ರಯತ್ನಿಸಿದ್ರು. ಅವರು ಪ್ರಯತ್ನಿಸಿದ ತಕ್ಕ ಹಾಗೆ ಜೀವಿಸಿದ್ದಾರೆ, ಇವತ್ತು ಕೂಡ ಜೀವಿಸ್ತಾ ಇದ್ದಾರೆ. ಹಾಗಾದರೆ ಪೌಲನಿಗೆ ಮಾಡಿದ ದೇವರು, ಪವಿತ್ರಾತ್ಮರು ನಿಮ್ಮ ಜೀವನದಲ್ಲೂ ನೀವು ಪ್ರಯತ್ನ ಪಟ್ಟರೆ ಇದೇ ಕಾರ್ಯವನ್ನು ನಿಮ್ಮಲ್ಲೂ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅವನು 3 ವರ್ಷಗಳ ಕಾಲ, 3 ವರ್ಷ, ಪ್ರಿಯ ಸಹೋದರ ಸಹೋದರಿ ಯೋಚನೆ ಮಾಡಿ,
ನನಗೆ ಯಾವಾಗಲೂ ನನಗೆ ಯೋಚನೆ ಆಗೋದೇನು ಗೊತ್ತಾ, ಏನೋ ಒಂದು ಸಣ್ಣ ಸ್ಪರ್ಶ, ಏನೋ ಒಂದು ಸಣ್ಣ ಅನುಭವ, ದೇವರು ಒಂದು ವಾಕ್ಯದ ಮುಖಾಂತರ ನಾವು ಯೋಚನೆ ಮಾಡ್ತಾ ಇರ್ತೀವಿ ಏನೋ ಒಂದು ವಾಕ್ಯವನ್ನು, ಅದೇ ವಾಕ್ಯವನ್ನು ಇಲ್ಲಿಂದ ಪವಿತ್ರಾತ್ಮರು ವ್ಯಕ್ತಿಗಳ ಮುಖಾಂತರ ಮಾತನಾಡುವಾಗ ನಮ್ಮ ಹೃದಯದಲ್ಲಾಗುವ ಸಂತೋಷನ, ಆನಂದನ ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಯೋಚನೆ ಮಾಡಿ ಪ್ರಿಯ ಸಹೋದರ ಸಹೋದರಿ, ಉದಾಹರಣೆಗೆ ನೀವು ಪ್ರೀತಿಸುವಂಥ ಬ್ರದರೋ ಸಿಸ್ಟರೋ, ತುಂಬ ಇಷ್ಟ ನಿಮಗೊಂದು ಬ್ರದರ್, ಇಷ್ಟ ಸಿಸ್ಟರ್, ನೀವು ಅವರೊಂದು ಹಗ್ ಮಾಡುವಾಗ ನಮ್ಮ ದುಃಖ ಎಲ್ಲ ದೂರವಾಗ್ತದೆ, ನಮ್ಮ ಹೃದಯದಲ್ಲಿ ಒಂದು ಆನಂದ ತುಂಬಲ್ಪಡ್ತದೆ. ಅದೇ ರೀತಿ 3 ವರ್ಷಗಳ ಕಾಲ ಊಟ ಮಾಡೋದು ಮಾಡಿಲ್ವೋ ಗೊತ್ತಿಲ್ಲ, ಹಗಲು ಇರುಳು ಯಾರ ತೆಕ್ಕೆಯಲ್ಲಿದ್ದಾನೆ? ಯೇಸುವಿನ ತೆಕ್ಕೆಯಲ್ಲಿ, ಯೇಸುವಿನ ತೋಳುಗಳಲ್ಲಿ ಯಾರಿದ್ದಾರೆ? ಸಂತ ಪೌಲ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಅದಕ್ಕೇನೆ ಆತ ಹೇಳಿದ್ದು, ಬದುಕೋದಂದರೆ ನಷ್ಟ, ಸಾಯೋದಂದರೆ ಲಾಭ. ನನಗೆ ಬದುಕೋದಂದರೆ ಯೇಸುವಿಗಾಗಿ, ಸಾಯೋದಂದ್ರೂ ಕೂಡ ಯೇಸುವಿಗಾಗಿ. ಹಾಲೆಲೂಯಾ, ಹಾಲೆಲೂಯಾ. ಈ ಮಾತುಗಳನ್ನು ಹೇಳಲಿಕ್ಕೆ ಯಾರಿಗೆ ಸಾಧ್ಯ ಅಂದರೆ, ನಿಮ್ಮ ಹೃದಯದಲ್ಲಿ ಯೇಸು ಪ್ರೀತಿಯನ್ನು ನೀವು ಉಜ್ಜೀವನ ಪಡಿಸ್ಕೊಂಡ್ರೆ, ಪುನರುಜ್ಜೀವನ ಪಡಿಸ್ಕೊಂಡ್ರೆ, ಆ ಪ್ರೀತಿಯಲ್ಲಿ ನೆಲೆಗೊಂಡವರಿಗೆ ಮಾತ್ರವೇ ಸಾಧ್ಯ ಯೇಸು 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 ಅಂತೇಳಿ ಯೇಸುವಿಗಾಗಿ ಬದುಕಲಿಕ್ಕೆ. ಬೇರೆ ಯಾರಿಗೂ ಆಗೋದಿಲ್ಲ. ಇದನ್ನು ಎಷ್ಟು ಸಾರಿ ನೀವು ಧ್ಯಾನ ಮಾಡಿ ನೋಡಿ, ಎಷ್ಟು ಸಾರಿ ಧ್ಯಾನ ಮಾಡಿ ನೋಡಿ, ಹೊಸದಾಗಿನೇ ಇರ್ತದೆ. ಒಂದಿನ ಅಲ್ಲ, 2 ದಿನ ಅಲ್ಲ, 3 ವರ್ಷಗಳ ಕಾಲ. ಅದಕ್ಕೇನೆ ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತಾನೆ ಪೌಲ, ಏನಂತ? ನಾನು ಇದನ್ನು ಯಾರ ಪ್ರೇಷಿತರ ಬಳಿ ಪಡ್ಕೊಂಡಿಲ್ಲ, ಇದನ್ನು, ಈ ಶುಭ ಸಂದೇಶವನ್ನ ಯಾರ ಬಳಿನೂ ಪಡ್ಕೊಂಡಿಲ್ಲ. ನಾನು ಯಾರ ಹತ್ರ ಪಡ್ಕೊಂಡಿದ್ದೇನೆ? ನೇರವಾಗಿ ನನ್ನ ಪ್ರಭುವಿನಿಂದನೇ ಪಡ್ಕೊಂಡಿದ್ದೇನೆ. ಒಬ್ಬೊಬ್ಬರು ನೀವು ಈ ರೀತಿ ಕೂತ್ಕೊಳ್ಳೋರಾಗಬೇಕು ಪ್ರಿಯ ಸಹೋದರ ಸಹೋದರಿ. ಒಬ್ಬೊಬ್ಬರು ನೀವು ಪೌಲನ ಜೊತೆ ಮಾತನಾಡಿದ್ದಾರೆ, ನನ್ನ ಜೊತೆನೆ ಹಂಗನ್ಬಿಟ್ಟು ಅಲ್ಲೇ ಅಲ್ಲ, ಹಂಗನ್ಬಿಟ್ಟು ಅದೇ ಮಾರ್ಗ ಅಲ್ಲ. ದೇವರು ಅನೇಕ ಮಾರ್ಗಗಳ ಮುಖಾಂತರ ಕಾರ್ಯ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ನಾವು ಒಬ್ಬೊಬ್ಬರು ಕೂಡ ಈ ರೀತಿ ಪ್ರಯತ್ನ ಪಡೋರಾಗಬೇಕು. ಪರ್ಸನಲ್ ಪ್ರೇಯರ್ ಮಾಡಿ 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 ಪರ್ಸನಲ್ಲಾಗಿ ಕೂತ್ಕೊಳ್ಳಿ ಅಂತ ಯಾಕೆ ಹೇಳೋದು ಅಂದರೆ ಇದೇ ಕಾರಣ. ಎಷ್ಟು ನೀವು ಪರ್ಸನಲ್ ಆಗಿ ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಕಳಿತೀರೋ, ನಿಮ್ಮ ಹೃದಯಗಳು ಆ ಪ್ರೀತಿಯಿಂದ ಉಜ್ಜೀವನಗೊಳ್ತದೆ. ಯಾವ ರೀತಿ ರೆಕ್ಕೆ ಚಾಚಿದ ಹದ್ದುಗಳ ಹಾಗೆ ಹಾರಾಡ್ತೀರ ನೀವು ಅಂತ ಹೇಳ್ತಾರೋ, ಅದೇ ರೀತಿಯಲ್ಲಿ ನಿಮ್ಮ ಹೃದಯಗಳು ರೆಕ್ಕೆ ಚಾಚಿದ ಹದ್ದುಗಳಂತೆ ಒಳಗಡೆ ಹಾರಬೇಕು. ಶರೀರ ಅಲ್ಲ, ಒಳಗಡೆ ಆನಂದಿಸ್ಬೇಕು, ಹಾರಾಡಬೇಕು. ಅದಾಗೋದು ಯಾವಾಗ ಅಂದರೆ ಕ್ರಿಸ್ತನ ಪ್ರೀತಿಯನ್ನು ಧ್ಯಾನಿಸುವಾಗ, ಅನುಭವಿಸುವಾಗ. ಅದರಿಂದಲೇ ಸಂತ ಪೌಲರ ಜೀವನ ಎಷ್ಟು ಚೆನ್ನಾಗಿದೆ ಪ್ರಿಯರೇ. ಆರಂಭದಲ್ಲಿ ನೋಡಿ, ಹೋದರು, ಸ್ವಲ್ಪ ಸೇವೆ ಮಾಡಿದ್ರು, ವರ್ಕೌಟ್ ಆಗಲಿಲ್ಲ, ವಾಪಸ್ ಬಂದರು, ಹೋದರು ದಮಸ್ಕಸ್ಗೆ. ಇಲ್ಲಿಂದ ನೀವು ಹೋಗ್ತೀರಲ್ವ ಮನೆಗಳಿಗೆ, ನೀವು ತೀರ್ಮಾನ ಮಾಡಿ, ನನ್ನ ಮನೆಯಲ್ಲಿ ಒಂದು ಮರುಭೂಮಿ ನಾನು ಮಾಡ್ಕೊಳ್ತೇನೆ, ಒಂದು ರೂಮನ್ನು ಆಯ್ಕೆ ಮಾಡ್ಕೊಳ್ಳಿ, ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಸಂತ ಪೌಲರು ಕೂತ್ಕೊಂಡ್ರಲ್ವಾ, ನಾನು ಕೂಡ ಕೂತ್ಕೊಳ್ತೇನೆ. 3 ವರ್ಷ ಕೂತ್ಕೊಬಿಡಬೇಡಿ, ಓಕೆನಾ? ಆತನಿಗೆ 3 ವರ್ಷ, ನಿಮಗೆ 3 ವರ್ಷ ಅಂತ ಫಿಕ್ಸ್ ಮಾಡ್ಕೋಬೇಡಿ, ಓಕೆ? ಅದು ದೇವರ ಲೆಕ್ಕ ಅಲ್ಲ. ಪ್ರೈಸ್ ದಿ ಲಾರ್ಡ್. ಆ ರೀತಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವರೇ ಪ್ರೇರಣೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅರ್ಥ ಆಯ್ತಾ? ನಿಮ್ಮ ಪ್ಲಾನ್ ಪ್ರಕಾರ ಮಾಡಬೇಡಿ, ದೇವರ ಆಲೋಚನೆ ಕೊಡ್ತಾರೆ. ಆ ಆಲೋಚನೆಗೆ ತಕ್ಕಂತೆ ನೀವು ಹೋಗಿ, ಖಂಡಿತವಾಗ್ಲೂ ದೇವರು ಈ ಕಾರ್ಯವನ್ನು ನಿಮ್ಮಲ್ಲಿ ಕೂಡ ನಿಮ್ಮ ಜೊತೆ ಇದ್ದುಕೊಂಡು ಅವರು ನಿಮ್ಮ ಮುಖಾಂತರ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಸ್ವರವೆತ್ತೆ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಈ 3 ವರ್ಷಗಳ ಕಾಲ ಪರಿಪೂರ್ಣವಾಗಿ ತಂದೆ ದೇವರ ಪ್ರೀತಿಯನ್ನು ಯೇಸುವಿನಿಂದಲೇ ಪಡ್ಕೊಳ್ತಾರೆ ಸಂತ ಪೌಲರು ಪ್ರಿಯರೇ. ಎಲ್ಲವನ್ನು ವಿವರಿಸ್ತಾರೆ. ಯಾರು? ಯೇಸು. ಯಾರಿಗೆ? ಪೌಲರಿಗೆ. ಯಾರ ಬಗ್ಗೆ? ತಂದೆ ದೇವರ ಬಗ್ಗೆ, ತಂದೆ ದೇವರ ಬಗ್ಗೆ. ಈ ಒಂದು ಕನ್ವಿಕ್ಷನ್ ಸಿಕ್ಕಿದ ಮೇಲೇನೆ, ಈ ಒಂದು ನಿಜಾಂಶ, ಈ ಸತ್ಯದ ಅರಿವು ಸಿಕ್ಕಿದ ಮೇಲೇನೆ ಪೌಲ ಎಲ್ಲೂ ಕೂಡ ಭಯಪಟ್ಟಿಲ್ಲ, ಎಲ್ಲೂ ಕೂಡ ಹೆದರಲಿಲ್ಲ, ಎಲ್ಲೂ ಕೂಡ ಹಂಚಲಿಲ್ಲ. ಯಾಕಂದರೆ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ನೀವು ಆಮೇಲೆ ಓದಿ ನೋಡ್ಕೊಳ್ಳಿ, ಅವರ ಸೇವೆಯಲ್ಲಿ ಎಂತೆಂಥ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಒಂದು ಕ್ಷಣ ಹಿಂಜಾರಿ ಹೋಗಲಿಲ್ಲ ಮನುಷ್ಯ. ಯಾಕೆಂದರೆ ಸಾಯೋಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ, ಬದುಕಕ್ಕೂ ರೆಡಿ ಆಗಿಬಿಟ್ಟಿದ್ದಾನೆ. ಯಾಕೆಂದರೆ ಸತ್ರು ಯೇಸುಗಾಗಿ, ಬದುಕಿದ್ರು ಯೇಸುಗಾಗಿ. ಹಾಲೆಲೂಯಾ, ಹಾಲೆಲೂಯಾ.
ಯೇಸುಗಾಗಿ ನಾನು ರೆಡಿ ಅಂತ ಹೇಳೋ ಮನುಷ್ಯನಿಗೆ ಸಾವಿನ ಬಗ್ಗೆ ಯೋಚನೆ ಇರುತ್ತಾ? ಖಂಡಿತ ಇರೋದಿಲ್ಲ. ಇವತ್ತು ಭಯ ಪಡ್ತಾ ಇದ್ದೀವಂದ್ರೆ ಖಂಡಿತವಾಗ್ಲೂ ಯೇಸು ಪ್ರೀತಿಯನ್ನು ಪೂರ್ಣವಾಗಿ ಅನುಭವಿಸ್ತಾ ಇಲ್ಲ. ಅದಕ್ಕೆ ಭಯ. ಕೆಲವರಿಗೆ ಭಯನೇ ಜೀವನ ಆಗ್ಬಿಟ್ಟಿದೆ. ಕೆಲವರಿಗೆ ಭಯನೇ ಜೀವನ, ಎಲ್ಲದಕ್ಕೂ ಭಯ. ಕೊನೆಗೆ ಆನ್ಸರ್ ಏನು ಗೊತ್ತಾ? ಮನುಷ್ಯರಲ್ವಾ, ಭಯ ಪಡದೆ ಇರೋಕ್ಕಾಗತ್ತಾ? ಡೈಲಾಗ್ ಬೇರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸಂತ ಪೌಲ ಮನುಷ್ಯ ಅಲ್ಲ, ದೇವರ. ಪ್ರೇಷಿತರೆಲ್ಲ ದೇವರ? ಯಾರು ಕೂಡ ದೇವರಲ್ಲ, ಎಲ್ಲರೂ ಕೂಡ ಮನುಷ್ಯರೇ. ಆದರೆ ದೇವರಾಗಿ ಮಾರ್ಪಟ್ರು. ಹಲ್ಲೆಲೂಯಾ. ಯೇಸುವಾಗಿ ಮಾರ್ಪಟ್ರು. ನಿಮಗೂ ಅವಕಾಶ ಇದೆ ಪ್ರಿಯರೇ. ಇಲ್ಲಿ ಕುಳಿತಂತ ನಿಮ್ಮ ಒಬ್ಬೊಬ್ಬರಿಗೆ ಅವಕಾಶ ಇದೆ. ಯಾಕಂದ್ರೆ ಅವಕಾಶ ಕೊಡೋದಕ್ಕಾಗಿನೇ ಹೆಸರಿಡಿದು ಕರ್ಕೊಂಬಂದಿದ್ದಾರೆ ನಿಮ್ಮನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ವಯಸ್ಸು, ನಿಮ್ಮ ಏಜ್ ನನಗೆ ಅದು ಗೊತ್ತಿಲ್ಲ ನನಗೆ. ಆದರೆ ನೀವು ಬಂದಿದ್ದೀರಲ್ವಾ, ಮನಸ್ಸು ಮಾಡಿ ಯಾವ ಏಜಲ್ಲಿ ಬೇಕಾದರೂ ನಿಮ್ಮನ್ನು ಯಾವ ರೀತಿ ಬೇಕಾದರೂ ಉಪಯೋಗಿಸ್ಲಿಕ್ಕೆ ದೇವರಿಗಾಗತ್ತೆ, ನಿಮಗಾಗಲ್ಲ, ದೇವರಿಗಾಗತ್ತೆ. 80 ವರ್ಷದ ಮೋಶೆಯನ್ನು ಇಡೀ ಇಸ್ರಾಯೇಲ್ ಜನಾಂಗದ ರಕ್ಷಣೆಗಾಗಿ ಯೂಸ್ ಮಾಡಿದರು. ಯಾರು? ದೇವರು. ಇವತ್ತು ನೀವು 80-70 ಇದ್ದೀರಲ್ವಾ, ಭಯಪಡಬೇಡಿ. ಇನ್ನು ಮಿಕ್ಕ ವರ್ಷಗಳಲ್ಲಿ ನಿಮ್ಮ ಇಡೀ 70 ವರ್ಷದಲ್ಲಿ ಏನು ಮಾಡಿಲ್ವೋ, ಇನ್ನು 20-30 ವರ್ಷ ಇರ್ತಿರಲ್ವಾ, ಆ ವಯಸ್ಸಲ್ಲಿ ನಿಮ್ಮ 70 ವರ್ಷದ ಕಾರ್ಯವನ್ನು ದೇವರು ಮಾಡಿಸ್ತಾರೆ. ದೇವರ ಪ್ರೀತಿಯಲ್ಲಿ ನೀವು ತುಂಬಿಕೊಳ್ಳಿ ಸಾಕು. ದೇವರ ಪ್ರೀತಿಯಲ್ಲಿ ನೀವು ತುಂಬಿಕೊಳ್ಳಿ. ಇಷ್ಟು ವರ್ಷ ನಿಮಗೆ ನಷ್ಟ ಆಗೋಯ್ತಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ಆ ನಷ್ಟವಾದ ವರ್ಷಗಳನ್ನು ಮಿಕ್ಕ ವರ್ಷದಲ್ಲಿ ಪೂರೈಸಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ. ಆ ರೀತಿಯಲ್ಲಿ ನೀವು ಧ್ಯಾನ ಮಾಡಿ ನೋಡಿ, ಆ ಪ್ರೀತಿಯನ್ನು ಮಾತ್ರ ತುಂಬಿಕೊಳ್ಳಿ. ದೇವರ ಅಪಾರವಾದ ಕೃಪೆ ನಿಮ್ಮ ಒಳಗಡೆ ತುಂಬಿಕೊಂಡು ಆ ಪ್ರೀತಿಯಲ್ಲಿ ಪ್ರವರ್ತಿಸುವಾಗ ನೀವು ಮಾಡುವ ಪ್ರತಿಯೊಂದು ಸೇವಾ ಕಾರ್ಯದಲ್ಲಿ ಫಲವನ್ನು ನೀವು ಕಾಣ್ತೀರಾ. ಯಾಕೆಂದರೆ ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ ಓದಿ ನೋಡಿ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 21ನೇ ವಾಕ್ಯ. ಇಂತಿರಲು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ. ನೋಡಿ, ಇಲ್ಲಿ ಪ್ರಲಾಪಗಳ ಪುಸ್ತಕದಲ್ಲಿ ಆ ಬರಹಗಾರ ಬರೆದಂಥ ವ್ಯಕ್ತಿ ಹೇಳ್ತಾ ಇದ್ದಾರೆ, ಜ್ಞಾನಿ ಹೇಳ್ತಾ ಇದ್ದಾರೆ ಏನಂತ? ಇಂತಿರಲು, ಈ ಪರಿಸ್ಥಿತಿಯಲ್ಲಿರಲು ನೀವು ಬೇರೆ ಏನನ್ನು ಯೋಚನೆ ಮಾಡಬೇಡಿ. ನೀವು ಏನನ್ನು ಯೋಚನೆ ಮಾಡ್ತೀರೋ ಅದಕ್ಕೆ ನೀವು ದಾಸರಾಗ್ತೀರಾ. ಇಲ್ಲಿ ದೇವರು ಹೇಳ್ತಾ ಇರೋದು, ಇಂತಿರಲು ನನ್ನ ಕರುಣೆಯನ್ನು, ನನ್ನ ಪ್ರೀತಿಯನ್ನು ನಿಮ್ಮ ಹೃದಯದಲ್ಲಿ ನೀವು ಯಾವಾಗಲೂ ಧ್ಯಾನ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದನ್ನು ಧ್ಯಾನ ಮಾಡಿ? ಯೇಸು ಪ್ರೀತಿಯನ್ನ. ಇಂತಿರಲು ನಿಮ್ಮ ಕರುಣೆಯನ್ನ, ನಿಮ್ಮ ಪ್ರೀತಿಯನ್ನ ನಾನು ಓದಿ. ಇಂತಿರಲು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಂಬಿಕೆ ನಿರೀಕ್ಷೆ ಮರುಕಳಿಸುತ್ತದೆ. ನೋಡಿ, ನಿಮ್ಮ ಜೀವನದಲ್ಲಿ ಯಾರೆಲ್ಲ ಸೋತು ಹೋಗಿದ್ದೀರೋ, ಕುಂದಿ ಹೋಗಿದ್ದೀರೋ, ಭಯ ಪಡಬೇಡಿ, ಹೆದರಬೇಡಿ. ದೇವರು ಹೇಳ್ತಿದ್ದಾರೆ, ನೀನು ನನ್ನ ಪ್ರೀತಿಯನ್ನು ಧ್ಯಾನಿಸು, ಅದನ್ನು ಅನುಭವಿಸು. ಪ್ರೈಸ್ ದಿ ಲಾರ್ಡ್. ನೀವು ದೇವರ ಪ್ರೀತಿಯನ್ನ, ತಂದೆ ದೇವರ ಪ್ರೀತಿಯನ್ನ, ಯೇಸು ಕ್ರಿಸ್ತರ ಮುಖಾಂತರವಾಗಿ ತೋರ್ಪಡಿಸಿದ ದೈವ ಪ್ರೀತಿಯನ್ನ ನೀವು ನಿಜವಾಗ್ಲೂ ಶಿಲುಬೆಯ ಪ್ರೀತಿಯನ್ನ ಧ್ಯಾನಿಸುವುದಾದರೆ, ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಬದಲಾವಣೆಯನ್ನು ನೀವು ನೋಡ್ತೀರಾ, ನೂತನ ಜೀವಿತವನ್ನು ನೀವು ನೋಡ್ತೀರಾ, ಪವಿತ್ರಾತ್ಮನ ನಡೆಸುವಿಕೆಯನ್ನು ನೀವು ನೋಡ್ತೀರಾ. ಇಲ್ಲಾಂದರೆ ಖಂಡಿತ ಸಾಧ್ಯವಿಲ್ಲ ಪ್ರಿಯರೇ, ಖಂಡಿತ ಸಾಧ್ಯವಿಲ್ಲ. ಯಾರೆಲ್ಲ ತಂದೆ ದೇವರ ಪ್ರೀತಿಯನ್ನು, ಯೇಸು ಪ್ರೀತಿಯನ್ನು ನೀವು ನಿಮ್ಮ ಹೃದಯದಲ್ಲಿ ಧ್ಯಾನಿಸ್ತೀರೋ, ಆಗ ನಿಮ್ಮ ಅಂತರಂಗದಲ್ಲಿ ಒಂದು ಹೊಸ ಬದಲಾವಣೆ, ನೂತನವಾದ ಒಂದು ಆನಂದವನ್ನು ನೀವು ಅನುಭವಿಸ್ಲಿಕ್ಕಾಗ್ತದೆ. ಅದರಿಂದ ನಾವು ಯಾವುದನ್ನು ಚಿಂತೆ ಮಾಡ್ತೀವೋ ಅದರಂತೆ ಆಗ್ತೀವಿ. ನಾವು ಕರೆಯಲ್ಪಟ್ಟವರು ಧ್ಯಾನಿಸಬೇಕಾಗಿದ್ದು, ಅನುಭವಿಸಬೇಕಾಗಿದ್ದು ಒಂದೇ ಒಂದನ್ನು, ತಂದೆ ದೇವರ ಪ್ರೀತಿಯನ್ನು, ಯೇಸು ಪ್ರೀತಿಯನ್ನು. ಅದರಿಂದ ಇವತ್ತೊಂದು ತೀರ್ಮಾನದೊಂದಿಗೆ ನಾವು ಧ್ಯಾನ ಮಾಡೋಣ. ನಾನು ಎಲ್ಲ ಧ್ಯಾನಗಳಲ್ಲಿ ನನ್ನ ಯೇಸು ಪ್ರೀತಿಯನ್ನು ಧ್ಯಾನಿಸ್ತೇನೆ. ನೋಡಿ, ಎಷ್ಟು ಯೇಸು ಪ್ರೀತಿಯನ್ನು ಧ್ಯಾನಿಸ್ತೀರೋ ನಿಮ್ಮ ಅಂತರಂಗ ತುಂಬಲ್ಪಡ್ತದೆ ಪರಲೋಕದ ಪ್ರೀತಿಯಿಂದ. ಹಲ್ಲೆಲೂಯಾ. ಈಗ ಧ್ಯಾನದಲ್ಲಿ ಕೂತಿರುವಾಗ ಕೆಲವರು ಹೇಳ್ತಿರಲ್ವಾ, 3 ದಿವಸ ಹೆಂಗೋಯ್ತೋ ಗೊತ್ತಿಲ್ಲ, ಇನ್ನೂ 1 ದಿವಸ ಇದ್ದಿದ್ರೆ ಚೆನ್ನಾಗಿತ್ತು, ಇನ್ನೂ 2 ದಿವಸ ಇದ್ದಿದ್ರೆ ಚೆನ್ನಾಗಿತ್ತು, ಹೊರಗಡೆ ಹೋದ್ಮೇಲೆ ಅಲ್ಲಿದ್ದಾಗ ಚೆನ್ನಾಗಿತ್ತು, ಇಲ್ಲಿ ಯಾಕೋ ಆಗ್ತಾ ಇಲ್ಲ. ಕಾರಣ ಏನು? ಇಲ್ಲಿದ್ದಾಗ ನೀವು ಯಾವುದನ್ನು ಧ್ಯಾನಿಸಿದ್ರಿ? ಯೇಸು ಪ್ರೀತಿಯನ್ನು. ಅದರಿಂದನೇ ಇಲ್ಲೇ ಇರಬೇಕು ಅನಿಸ್ತಾ ಇದೆ, ಆದರೆ ಅದು ಪ್ರಯೋಜನ ಇಲ್ಲ. ನೀವು ಇಲ್ಲಿ ಅನುಭವಿಸಿದ ಪ್ರೀತಿಯನ್ನು ಕತ್ತಲೆಯ ಮಧ್ಯದಲ್ಲೂ ಕೂಡ ಅನುಭವಿಸುವ ನಿಜವಾದ ವಿಶ್ವಾಸಿಗಳು ನೀವು ಒಬ್ಬೊಬ್ಬರಾಗಬೇಕು. ಇಲ್ಲಿ ಧ್ಯಾನಿಸೋದು ಸುಲಭ, ದಯವಿಟ್ಟು ಕೇಳಿಸ್ಕೊಳ್ಳಿ.
ಇಲ್ಲಿ ಧ್ಯಾನಿಸೋದು ಸುಲಭ, ಯಾಕೆಂದರೆ ಅನೇಕ ರೀತಿಯ ತೊಂದರೆಗಳೇನು ಇಲ್ಲ ಇಲ್ಲಿ. ಆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಆರಾಧನೆ ಮಾಡಿದ್ರೆ ಆ ಡಿಸ್ಟರ್ಬೆನ್ಸ್ ದೂರ ಆಗುತ್ತೆ. ಆದರೆ ನೀವು ಹೊರಗಡೆ ಇಲ್ಲಿಂದ ಹೋಗ್ತಿರಲ್ವಾ, ನೀವು ಸಮಸ್ಯೆಗಳ ಮಧ್ಯದಲ್ಲೇ, ಡಿಸ್ಟರ್ಬೆನ್ಸ್ ಇರುವ ಮಧ್ಯದಲ್ಲಿ ಹೋಗಿ ಜೀವಿಸುವವರು. ಆದರೆ ಅಲ್ಲಿ ನೀವು ನಿಜವಾಗಲೂ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ನೀವು ಅಲ್ಲಿದ್ದರೆ ಖಂಡಿತವಾಗಲೂ ಅದರ ಮಧ್ಯೆ ಜೀವಿಸ್ತಾ ಇರಲ್ವಾ, ಅದೇ ನಿಜವಾದ ಜೀವನ. ಪ್ರಿಯ ಸಹೋದರ ಸಹೋದರಿ, ಇದು ಒಂದು ತರಬೇತಿ, ಅಲ್ಲಿ ಪ್ರಾಕ್ಟಿಕಲ್. ಪ್ರೈಸ್ ದಿ ಲಾರ್ಡ್. ಇದು ಶಾಲೆ. ಇಲ್ಲಿ ಕಲ್ತದ್ದನ್ನು ನೀವೇನು ಮಾಡಬೇಕು, ಅಲ್ಲಿ ಹೊರಗಡೆ ವರ್ಕೌಟ್ ಮಾಡಬೇಕು. ನೀವು ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡುವಾಗ ರಿಸಲ್ಟ್ ಗೊತ್ತಾಗುತ್ತೆ. ನಾನು ಕ್ರಿಸ್ತನ ಪ್ರೀತಿಯಲ್ಲಿ ತುಂಬಲ್ಪಟ್ಟಿದ್ದೀನಾ ಇಲ್ವಾ ಅಂತೇಳಿ. ಅಲ್ಲಿ ನೀವು ಪಾಸ್ ಆದರೆ ನೀವು ವರ್ಕೌಟ್ ಮಾಡಿದ್ದು ಸರಿಯಾಗಿದೆ, ನೀವು ಫಲವನ್ನು ಪಡಿತಾ ಇದ್ದೀರಾ. ಆಗ ತಂದೆ ದೇವರು ಹೇಳ್ತಾರೆ ಏನಂತ, ನಾನು ಮಗನೇ ನಿನ್ನನ್ನು ಕಳಿಸಿದ್ನಲ್ವ ಲೋಕಕ್ಕೆ, 33 ವರ್ಷ ನೀನು ಫೈಟ್ ಮಾಡಿ ಗೆದ್ದಿಯಲ್ವಾ, ಅದೇ ಒಂದು ಗೆಲುವನ್ನು ನೋಡು, ನಿನ್ನನ್ನು ಹಿಂಬಾಲಿಸುವ ಮಗನು ಮಗಳು ಗೆಲ್ತಾ ಇದ್ದಾರೆ, ಸಂತೋಷ ಪಡ್ತಾರೆ. ತಂದೆಯಾದ ದೇವರು ಯೇಸು ಕೂಡ ಸಂತೋಷ ಪಡ್ತಾರೆ. ಆಗ ನಿಜವಾಗ್ಲೂ ನಮ್ಮ ಜೀವನ ಕ್ರಿಸ್ತಿಯ ಜೀವನವಾಗ್ತದೆ, ಆ ಪ್ರೀತಿಯಲ್ಲಿ ನೆಲೆಗೊಂಡಂಥ ಜೀವನವಾಗ್ತದೆ. ಇಲ್ಲ ಅಂದರೆ ಸುಮ್ಮನೆ ಹೀಗೆ ಬಂದು ಕೇಳಿಸ್ಕೊಂಡು ಹೋಗು, ಬಂದು ಕೇಳಿಸ್ಕೊಂಡು ಹೋಗು, ಸಮಸ್ಯೆ ಬಂದಾಗ ಯಥಾಸ್ಥಿತಿ. ಆ ರೀತಿ ಇರೋದಕ್ಕಲ್ಲ. ಆ ರೀತಿ ಇಲ್ಲದೆ ನಿಜವಾಗ್ಲೂ ಏಸು, ಯಾಕಂದರೆ ಬೇರೆ ಯಾರೂ ಬೇಡ. ಸಂತ ಪೌಲರು ಮನುಷ್ಯ, ದೇವರಿಂದ ಬಂದಂಥ ವ್ಯಕ್ತಿ, ದೇವರ ಮಗ ಯೇಸು. ಓಕೆ, ಅವರು ನೀವು ಹೇಳ್ಬೋದು ಅವರಿಗೆ ಜೊತೆನೇ ಇದ್ರು ಮಾಡಿದ್ರು, ಅದಕ್ಕೆ ಆಯಿತು. ಈ ಮನುಷ್ಯನ ತಗೊಳ್ಳಿ, ಪಾಪಿ ಆಗಿದ್ನಲ್ವಾ, ಕೊಲೆಗಡಕನಾಗಿದ್ನಲ್ವಾ, ಈ ಮನುಷ್ಯನಿಗಾಗಿದೆಯಲ್ವಾ, ಹಾಗಾದರೆ ನನಗೂ ಆಗಬೇಕಲ್ವಾ, ಆಗತ್ತಲ್ವಾ? ಯಾವಾಗತ್ತೆ? ಅರ್ಥ ಮಾಡಿಕೊಂಡಾಗ, ಪ್ರಯತ್ನ ಮಾಡಿದಾಗ ಖಂಡಿತ ಸಾಧ್ಯವಾಗುತ್ತೆ, ಖಂಡಿತ ಸಾಧ್ಯವಾಗುತ್ತೆ. ಆದ್ದರಿಂದ ನೀವೊಬ್ಬೊಬ್ಬರು ಏನು ಮಾಡಬೇಕು, ಇವತ್ತು ನಾಳೆ ಯೇಸುವಿನ ಪ್ರೀತಿಯನ್ನು ಧ್ಯಾನಿಸಿ. ಸಮಯ ಸಿಕ್ಕಾಗಲ್ಲ, 10 ನಿಮಿಷ ಸಿಗುತ್ತೋ 5 ನಿಮಿಷ ಸಿಗುತ್ತೋ, ಹೋಗ್ಬಿಟ್ಟು ಚಾಪಲಲ್ಲೋ ನಿಮ್ಮ ರೂಮಲ್ಲೋ ಅಥವಾ ಇಲ್ಲಿ ಜಾಗದಲ್ಲೋ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯೇಸುವಿನ ಪ್ರೀತಿಯನ್ನು ಧ್ಯಾನ ಮಾಡಿ. ಎಷ್ಟು ನೀವು ಯೇಸುವಿನ ಪ್ರೀತಿಯನ್ನು ಧ್ಯಾನ ಮಾಡ್ತೀರೋ ಆ ಪ್ರೀತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನರಗಳು ದೌರ್ಬಲ್ಯ ಆಗುತ್ತಲ್ವಾ, ಒಂದೇ ಸರಿಗಾಗತ್ತಾ? ಯಾವಾಗತ್ತೆ? ಹೆಂಗಾಗತ್ತೆ? ಹಂತವಾಗಿ ಈಗ ನೀವು ಹೆಂಗೆಲ್ಲ ಯೋಚನೆ ಜಾಸ್ತಿ ಮಾಡ್ತೀರೋ ಹಂಗೆಲ್ಲ ವೀಕ್ ಆಗ್ತಾ ಹೋಗ್ತದೆ, ಹೌದಾ? ಅದೇ ಪ್ರಕಾರ ನೀವು ಸ್ಪಿರಿಚುವಲ್ ಆಗಿ ಯೇಸುವನ್ನು ಎಷ್ಟೆಲ್ಲ ಧ್ಯಾನ ಮಾಡ್ತಿರ್ತೀರೋ, ನೀವು ನೋಡಿ, ಅಲ್ಲಿ ಧ್ಯಾನ ಮಾಡಿದ್ರೆ ಲೋಕದಲ್ಲಿ ಹುಚ್ಚರಾಗ್ತೀರಾ, ಮೆಂಟ್ಲಾಗ್ತೀರಾ. ಇಲ್ಲಿ ನಿಜವಾಗ್ಲೂ ಯೇಸು ಪ್ರೀತಿಯನ್ನು ಧ್ಯಾನ ಮಾಡಿದ್ರೆ ಸಂತರಾಗ್ತೀರ ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾವಾಗಲೂ ಉಲ್ಟಾನೇ ಇದು. ಲೋಕದಲ್ಲಿ ಲೌಕಿಕವಾಗಿ ನೀವು ಧ್ಯಾನ ಮಾಡಿದ್ರೆ ನಿಮ್ಮ ಧ್ಯಾನ ವೇಸ್ಟು, ನೀವು ವೇಸ್ಟು. ಇಲ್ಲಿ ಯೇಸು ಪ್ರೀತಿಯನ್ನು ಧ್ಯಾನ ಮಾಡುವಾಗ ನೀವು ಇಡೀ ಪ್ರಪಂಚಕ್ಕೆ ಸ್ಟಾರ್ಗಳಾಗಿರ್ತೀರ, ನಕ್ಷತ್ರಗಳಾಗಿರ್ತೀರ, ನಿಮ್ಮನ್ನು ಗುರುತಿಸ್ತಾರೆ. ಸಂತ ಅಗಸ್ಟೀನರು ಯೇಸು ಪ್ರೀತಿಯನ್ನು ಧ್ಯಾನ ಮಾಡಿ 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 ಎಂಥ ಒಂದು ಸಾಕ್ಷಿಯಾಗಿ ಇವತ್ತು ಕೂಡ ನಿಂತಿದ್ದಾರೆ. ಅದೇ ಪ್ರಕಾರ ನೀವು ಯಾವಾಗ ಯೇಸು ಪ್ರೀತಿಯನ್ನು ನೀವು ಧ್ಯಾನಿಸ್ತೀರೋ ನಿಮ್ಮ ಧ್ಯಾನ ನಿಮ್ಮನ್ನು ಯೇಸುವಾಗಿ ಮಾರ್ಪಡಿಸ್ತದೆ. ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿಯರೇ, ಅದೃಶ್ಯ ದೇವನ ಸದೃಶ ರೂಪ ಯೇಸು. ಆ ಯೇಸು ನನಗೂ ನಿಮಗೆ ಹೇಳ್ತಾರೆ, ನಾನು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರೋದು ನನ್ನ ಅನುರೂಪಿಗಳಾಗುವುದಕ್ಕಾಗಿ, ಅಂದರೆ ನಾನು ಮತ್ತು ನೀವು ಯೇಸುವಾಗುವುದಕ್ಕಾಗಿ. ಯೇಸು ಆಗೋದು ಅಂದರೆ ತಂದೆ ದೇವರ ಪ್ರೀತಿ ಯೇಸುವಿನ ಮುಖಾಂತರ ಲೋಕಕ್ಕೆ ಪ್ರಕಟವಾಯಿತು. ಆ ಪ್ರೀತಿಯನ್ನು ಧ್ಯಾನಿಸುವುದಾಗಿದೆ. ಯಾರೆಲ್ಲ ನೀವು ಆ ಪ್ರೀತಿಯನ್ನು ಧ್ಯಾನಿಸ್ತೀರೋ ಖಂಡಿತವಾಗಲೂ ಆ ಪ್ರೀತಿ ನಿಮ್ಮಲ್ಲಿ ಪ್ರವರ್ಧಿಸ್ತದೆ. ಆ ಪ್ರೀತಿ ನಿಮ್ಮನ್ನು ಈ ಲೋಕದಲ್ಲಿ ಒಂದು ನಾರ್ಮಲ್ ಅಲ್ಲ, ನಿಜವಾದ ಸೂಪರ್ ನ್ಯಾಚುರಲ್ ಸಾಕ್ಷಿಗಳಾಗಿ ಮಾರ್ಪಡಿಸ್ತದೆ. ಅಂಥ ಜೀವನ ನಾವು ಬಯಸಬೇಕು. ಅಂಥ ಜೀವನ ಯಾರೆಲ್ಲ ಬಯಸ್ತಾ ಇದ್ದೀರೋ ಕಣ್ಣುಗಳನ್ನು ಮುಚ್ಚಿ ಒಂದು 2-3 ನಿಮಿಷ ನಮ್ಮ ಲೋಕದ ಚಿಂತನೆಗಳು, ನಾವು ಯಾವುದನ್ನು ಧ್ಯಾನಿಸ್ತಾ ಇದ್ದೇವೆ ಅದನ್ನು ಬದಿಗೊತ್ತೋಣ. ಈ 1-2 ನಿಮಿಷವಾದರೂ
ಕಲ್ವಾರಿಯ ಮುಂದೆ ನಾವು ನಿಲ್ಲೋಣ. ಆ ಕಲ್ವಾರಿಯಲ್ಲಿ ತಂದೆ ದೇವರ ಪ್ರೀತಿ ಇಡೀ ಲೋಕಕ್ಕೆ ಪರಿಚಯವಾಗ್ತದೆ. ಆ ಪ್ರೀತಿಯನ್ನು ಕಣ್ಣ ಮುಂದೆ ತಂದುಕೊಳ್ಳಿ. ನಿಜವಾಗ್ಲೂ ನಿಮ್ಮ ಅಂತರಂಗದಲ್ಲಿ ಆ ಪ್ರೀತಿಯ ಅನುಭವ ಹೆಚ್ಚಾದಷ್ಟು ನೀವು ಬದುಕೋದು ಯೇಸುವಿಗಾಗಿಯೇ ಆಗಿರುತ್ತೆ. ಆ ದೇವರ ಅಪಾರವಾದ ಪ್ರೀತಿಯನ್ನು ಕಲ್ವಾರಿಯ ಬುಡದಲ್ಲಿ ನಿಂತಿರುವ ಮಗನೇ ಮಗಳೇ, ಯೇಸು ಹೇಳ್ತಾ ಇದ್ದಾರೆ, ನನ್ನ ತಂದೆಯ ಪ್ರೀತಿ ಇದೋ ಶಿಲುಬೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಆ ಪ್ರೀತಿಯನ್ನು ಯಾವಾಗ ಧ್ಯಾನ ಮಾಡ್ತೀರೋ ನೀವು ಅವರಂತೆ ಆಗ್ತೀರಾ ಪ್ರಿಯರೇ. ಅವರಂತೆ ಆಗ್ಲಿಕ್ಕೆ ಒಂದೇ ದಾರಿ, ಅವರ ಪ್ರೀತಿಯನ್ನು ಧ್ಯಾನಿಸೋದು. ಪಾಪಿಗಳಾಗಿದ್ದಾಗಲೇ, ನಮ್ಮ ಪಾಪದಲ್ಲಿ ದುರ್ಬಲರಾಗಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ ಯೇಸು ನಮ್ಮ ಮುಂದೆ, ನಮ್ಮ ಹಿಂದೆ, ನಮ್ಮ ಅಕ್ಕಪಕ್ಕದಲ್ಲಿ ಮಾತ್ರವಲ್ಲ, ನಮ್ಮ ಹೃದಯದಲ್ಲೇ ಇದ್ದಾರೆ. ಆ ಪ್ರೀತಿಯನ್ನು ಧ್ಯಾನಿಸದೆ ಅರಿವಿದ್ದು ಅರಿವಿಲ್ಲದಂತೆ ಬದುಕಿರುವ ನಿಮಿಷಗಳಿದ್ದಲ್ಲಿ ಒಂದು ಕ್ಷಮೆಯನ್ನು ಕೇಳಿ ನಿಜವಾದ ಹೃದಯದಿಂದ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ. ಯಾಕೆ ಗೊತ್ತಾ? ಆ ಶಿಲುಬೆ ಕೆಳಗಿಳಿಸ್ಬಿಟ್ರೆ ನನಗೂ ನಿಮಗೂ ನಿತ್ಯ ಜೀವ ಇಲ್ಲ. ನನಗೂ ನಿಮಗೂ ನಿತ್ಯ ಜೀವ ಇಲ್ಲ. ಆ ಶಿಲುಬೆ ನಾನು ನೀವು ಹೊರಬೇಕಾಗಿತ್ತು. ಆದರೆ ಏಸಪ್ಪ, ನನ್ನ ಮಕ್ಕಳು ಹೊರೋದು ಬೇಡ, ನಾನೇ ಹೊರ್ತೀನಿ. ಆದರೆ ಆ ಪ್ರೀತಿ ಎಷ್ಟು ಮಂದಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ? ಚೂಪಾದ ಮೊಳೆಗಳು, 9 ಇಂಚು ಇತ್ತಂತೆ ಆ ಮೊಳೆಗಳು. ಅದನ್ನು ಒಡೆಯುವಾಗ ಆ ಮೊಳೆಗಳು ಬೇಡ ಅಂತ ಹೇಳಲಿಲ್ಲ ಯೇಸು. ಯಾಕೆ ಗೊತ್ತಾ? ನನ್ನ ಮೇಲಿನ ಪ್ರೀತಿ, ನಿನ್ನ ಮೇಲಿನ ಪ್ರೀತಿ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ. ಭಾರವಾದ ಶಿಲುಬೆಯನ್ನು ಕೆಳಗಿಳಿಸಲಿಲ್ಲ, ಚೂಪಾದ ಮೊಳೆಗಳನ್ನು ಬೇಡವೆನ್ನಲಿಲ್ಲ. ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವ ನೀಡಿದೆ. ಏಸಯ್ಯ ನನಗಾಗಿ ಜೀವ ನೀಡಿದೆ. ಒಂದು ಕುರಿಯನ್ನು ಕಡಿದಾಗ ಅದು ಒದ್ದಾಡೋದನ್ನು ನೋಡೋಕ್ಕೆ ನಮ್ಮ ಕೈಲಾಗಲ್ಲ. ಒಂದು ಪ್ರಾಣಿ ಸಾಕಿದ್ರೆ ಅದಕ್ಕೇನಾದರೂ ಏಟಾದರೆ ನಮಗೆ ಸಹಿಸೋಕ್ಕಾಗಲ್ಲ. ಊಟ ಬಿಡ್ತೀವಿ, ಅಳ್ತೀವಿ, ಗೋಳಾಡ್ತೀವಿ. ಆದರೆ ನನ್ನ ಯೇಸು, ನನ್ನ ಯೇಸು ರಕ್ತ ಸುರಿಸಿ ಬಾಧೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ಯೋಚನೆ ಮಾಡಿ, ನಿಮ್ಮ ಕಣ್ಣು ಮುಂದೆ ತಂದ್ಕೊಳ್ಳಿ. ರಕ್ತ ಅಲ್ಲ, ಪ್ರಾಣನೇ ಹೋಗ್ತಾ ಇದೆ. ಪ್ರಾಣ ಹೋಗುವಂಥ ಸಂದರ್ಭದಲ್ಲೂ ಕೂಡ ಯೇಸು ನನ್ನನ್ನು ಮರೆಯಲಿಲ್ಲ. ಯಾಕೆಂದರೆ ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಪ್ರಿಯರೇ. ರಕ್ತ ಸುರಿಸಿ ಬಾಧೆ ಪಡಲು ಹಿಂಜರಿಯಲಿಲ್ಲ, ಮರಣದ ಸಮಯದಲ್ಲೂ ನನ್ನ ಮರೆಯಲಿಲ್ಲ. ನನ್ನ ಯೋಚಿಸಿದೆ,
ನನ್ನ ಪ್ರೀತಿಸಿದೆ, ನನ್ನ ಯೋಚಿಸಿದೆ, ನನ್ನ ಪ್ರೀತಿಸಿದೆ, ನನಗಾಗಿ ಜೀವ ನೀಡಿದೆ. ಏಸಯ್ಯ ನನಗಾಗಿ ಜೀವ ನೀಡಿದೆ. ಯಾರಿಗೆ ಹೋಗ್ಬೇಕು ಹೊರಗಡೆ ನೀರು ಕುಡಿಲಿಕ್ಕೆ ಹೋಗಿ, ಇಲ್ಲ ಕೂತ್ಕೊಂಡ ಜಾಗದಲ್ಲಿ ಈ ಕ್ಷಣ ಮಾತ್ರವಲ್ಲ, ಧ್ಯಾನ ಮುಗಿಯುವವರೆಗೆ ಆ ಕ್ರಿಸ್ತನ ಮಿತಿಯಿಲ್ಲದ ಅನ್ಕಂಡೀಷನಲ್ ಆ ಪ್ರೀತಿಯನ್ನು ಧ್ಯಾನಿಸ್ತಾ ಇರಿ. ಎಷ್ಟು